ಬಿಹಾರದ ಬ್ಯಾಟಲ್ಗೆ ಒಂದು ಕಡೆ ಅಖಾಡ ರೆಡಿಯಾಗಿದೆ. ಇಲ್ಲಿ ಚುನಾವಣಾ ಆಯೋಗದ ಕಡೆಯಿಂದ ದಿನಾಂಕ ಅನೌನ್ಸ್ ಆಯಿತು. ಆದರೆ ಈ ಒಂದು ಚುನಾವಣೆಗಿಂತ ಮುಂಚಿತವಾಗಿ, ಚುನಾವಣೆ ನಡೆಯೋದಕ್ಕಿಂತ ಮುಂಚಿತವಾಗಿ ನಾನಾ ಮೂಲೆಗಳಿಂದ, ನಾನಾ ಪಾರ್ಟಿಗಳ ಕಡೆಯಿಂದ, ನಾನಾ ನಾಯಕರ ಕಡೆಯಿಂದ ಒಂದಷ್ಟು ಪ್ರಶ್ನೆಗಳು ರೈಸ್ ಆಯಿತಲ್ಲ. ಈ ಪ್ರಶ್ನೆಗಳಿಗೆ ಸರ್ವಸಮ್ಮತವಾಗಿರ್ತಕ್ಕಂಥ ಉತ್ತರ ಚುನಾವಣಾ ಆಯೋಗದ ಕಡೆಯಿಂದ ಸಿಕ್ತಾ? ಯಾರೋ ಒಂದು ಕ್ವಶನ್, ಈ ದೇಶದ ಯಾವುದೇ ಒಬ್ಬ ಪ್ರಜೆ ಈ ದೇಶದ ಒಂದು ಸ್ವಾಯತ್ತ ಸಂಸ್ಥೆಯ ಬಗ್ಗೆ ಒಂದು ಪ್ರಶ್ನೆ ರೈಸ್ ಮಾಡಿದಾಗ ಅನುಮಾನಕ್ಕೆಡೆ ಇಲ್ಲದ ರೀತಿಯಲ್ಲಿ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂಥ ಬಾಧ್ಯತೆ ಆ ಸಂಸ್ಥೆಗಿದೆ, ಇರಬೇಕು, ಆಗಿತ್ತು. ಕೊಟ್ಟಿದ್ದಾರ ಉತ್ತರ ಅಂತ ಬಂದಾಗ ಅದು ಇವತ್ತು ಕೂಡ ಪ್ರಶ್ನೆಯಾಗಿ ಎಲ್ಲ ಉಳ್ಕೊಂಡಿದೆ. ಒಂದು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು, ಏನು ರಾಹುಲ್ ಗಾಂಧಿ ವಿರಾರ ಹೇಳಿಬಿಟ್ರೆ ನಾವು ಕೇಳಿಬಿಡ್ಬೇಕಾ? ದಟ್ಸ್ ಓಕೆ. ಆದರೆ ರೈಸ್ ಮಾಡಲಾದಂಥ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಕ್ತಾ? ಇನ್ನೊಂದು ಕಡೆ 18 ಪತ್ರಗಳು ಬರೆದ್ರು, ಅದಕ್ಕೂ ಉತ್ತರ ಸಿಕ್ಕಿಲ್ಲ. ಸೊ ಆಯೋಗ ಇಂಥ ಮೌನ ಯಾಕೆ? ಒಂದು ಕಡೆ ಅಕ್ರಮ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನುಸುಳುಕೋರರು, ವಲಸಿಗರು ಎಲ್ಲ ವಿಷಯ ಬಂತಲ್ಲ, ಅಂಕಿಅಂಶ ಕೊಡಬೇಕಾಗಿತ್ತಲ್ಲ. ಈ ಬಿಹಾರದ ವಿಚಾರಕ್ಕೆ ಬಂದಾಗ ಎಷ್ಟು ಜನ ಅಕ್ರಮ ವಲಸಿಗರು ಇಲ್ಲಿ ಬಂದಿದ್ದಾರೆ, ಎಷ್ಟು ಜನ ಇಲ್ಲಿ ವೋಟರ್ ID ಕಾರ್ಡನ್ನು ತೊಗೊಂಡ್ಬಿಟ್ಟಿದ್ರು, ಆಧಾರ್ ಕಾರ್ಡ್ ಇಶ್ಯೂ ಆಗಿಬಿಟ್ಟಿತ್ತ ಯಾರಿಗಾದರೂ, ಯಾರ ಕಾಲದಲ್ಲಿ, ಯಾರದ್ದೇ ಕಾಲದಲ್ಲಿ ಆಗಿರಲಿ, ಒಳಗಡೆ ಬಿಟ್ಕೊಂಡಿದ್ದು ಯಾಕೆ? ಸೊ ಇಂಥ ವಿಚಾರಗಳು ಬೇಕಾಗಿತ್ತಿಲ್ಲಿ. ಇನ್ನು ಪತ್ರಕರ್ತರ ಪ್ರಶ್ನೆ ಕೇಳಿದ್ರೂ ಉತ್ತರ ಇಲ್ಲ. 18 ಪತ್ರಗಳು ಬರೆದ್ರೂ ಕೂಡ ಇದಕ್ಕೆ ಉತ್ತರಗಳು ಸಿಕ್ಕಿಲ್ಲ. 22 ವರ್ಷಗಳಾದ ಮೇಲೆ ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ಆಯಿತು. ಮೊದಲ ಬಾರಿಗೆ 17 ಹೊಸ ನಿಯಮವನ್ನು ತಂದರು. ಈ ಒಂದು 17 ನಿಯಮಗಳಿದೆಯಲ್ಲ, ನಾವು ಇನ್ನೇನೋ ಮಾಡ್ತಾ ಇದ್ದೀವಿ ಎಲೆಕ್ಷನ್ನಲ್ಲಿ. ಇಲ್ಲಿ ಪ್ರಶ್ನೆಗಳು ರೈಸ್ ಆಗಿದ್ದೇ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ನಾವು ಅಂಚೆ ಮತಪತ್ರ ಮೊದಲು ಎಣಿಸ್ಬಿಡ್ತೀವಿ, ಅದು ಆಮೇಲೆ ಎಣಿಸ್ಬಿಡ್ತೀವಿ. ಇಲ್ಲಾರು ಮತ ಎಣಿಕೆಯ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ. ಇಲ್ಲಿ ವೋಟ್ ಚೋರಿ ಅಂತ ಒಂದು ಪ್ರಶ್ನೆ ಬಂತಲ್ಲ, ವೋಟ್ ಚೋರಿಗೆ ಎಫೆಕ್ಟಿವ್ ಆಗಿರ್ತಕ್ಕಂಥ ಉತ್ತರ ಸಿಗ್ತಾ? ಇಡೀ ಮೊದಲೆಲ್ಲ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು EVM ಅಂತ ಮಾತಾಡಿ ಅದು ಸೌಕಲಾಗಿಬಿಟ್ಟಿತ್ತು. ಯಾರಾದರೂ EVM ಅಂತ ಹೇಳಿದ್ರೆ ಸಾಕು, ಅವ್ನು ನೋಡಿದ್ರೆ ನಗುವಂತಾಗ್ಬಿಟ್ಟಿತ್ತು ಈ ದೇಶದಲ್ಲಿ. ಏನು EVM ಮಾತಾಡ್ತಾ ಇದ್ದಾನೆ, ಸೋತ್ಬಿಟ್ಟು ಇವನಿಗೇನು ಬೇರೆ ದಾರಿ ಇಲ್ಲ, ಸುಮ್ಮನೆ ಕಿರ್ಚಾಡ್ತಾ ಇದ್ದಾನೆ ಅಂಥೇಳಿ. EVMೇ ಅಲ್ಲದೆ EVM ಮುಂದೆ ನಿಂತು ವೋಟ್ ಮಾಡ್ತಾ ಇದ್ದಾರಲ್ಲ, ಅಲ್ಲೇ ಮತ ಕಳ್ತನ ನಡೆದಿದೆ ಅಂತೇಳಿ ಒಂದು ವಿಷಯ ಬಂದಾಗ ಉತ್ತರ ಸಿಗ್ತಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಕಾಂತಿ ಶೆಟ್ಟಿ ಮೇಡಮ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ಕಾಂತಿ ಶೆಟ್ಟಿ ಮೇಡಮ್ ನಿಮಗೆ ಡಿಬೇಟ್ಗೆ. ಅಬ್ದುಲ್ ಮುನೀರ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಅಬ್ದುಲ್ ಮುನೀರ್ ನಿಮಗೆ. ಇನ್ನು ಡಾಕ್ಟರ್ ದಿನೇಶ್ ಶೇರವಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಶೇರವಳ್ಳಿ ಅವರು ನಿಮಗೆ ಒಂದು ಡಿಬೇಟ್ಗೆ. ಇಲ್ಲಿ ಮೂರು ರಾಷ್ಟ್ರೀಯ ಪಕ್ಷಗಳ ಕಡೆಯಿಂದ ನಾನು ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಚುನಾವಣಾ ಆಯೋಗ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ ನವೆಂಬರ್ 14ಕ್ಕೆ ಅಲ್ಲಿ ಮತ ಎಣಿಕೆ ನಡೆಯುತ್ತೆ. 2 ಹಂತಗಳಲ್ಲಿ ಚುನಾವಣೆ ಇದೆ ಅಲ್ಲಿ ಇರಲಿ. ಸೊ ಈ ಒಂದು ಮತ ಪ್ರಕ್ರಿಯೆ ಬಗ್ಗೆ ನಿಮಗೆ ಒಂದು ಪಾರ್ಟಿಯಾಗಿ, ಪಕ್ಷವಾಗಿ ಅನೇಕ ಪ್ರಶ್ನೆಗಳು ರೈಸ್ ಆಯ್ತಲ್ಲ ಮೇಡಮ್, ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟು ಚುನಾವಣಾ ಆಯೋಗ ಮುಂದುವರೆದಿದೆ ಅಂತ ನಮ್ಗೆ ಅನಿಸ್ತಾ ಇದೆಯಾ? ಅಥವಾ ಎಲ್ಲೋ ಒಂದು ಕಡೆ ಇಲ್ಲ, ಸ್ವಲ್ಪ ಉತ್ತರ ಕೊಡಬಹುದಾಗಿತ್ತೆ ಅನ್ನೋದು ಅನಿಸ್ತಿದೆ ತಮಗೆ ಅಂತ? ಸಾಂವಿಧಾನಿಕ ಸಂಸ್ಥೆಯ ಮೇಲೆ ಒಂದು ಅಪವಾದ ಬಂದಾಗ ಅದು ಕಳವಳಕಾರಿ. ಪ್ರಜಾಪ್ರಭುತ್ವ ತಂತ್ರ ಈ ವ್ಯವಸ್ಥೆಯಲ್ಲಿ ಇಲ್ಲಿ ಒಂದು ಮಾತು ನಾವೆಲ್ಲ ಗಮನಿಸಲೇಬೇಕು. ಬಿಹಾರ ಎಲೆಕ್ಷನ್ ಇದರಲ್ಲಿ ಅಲ್ಲಿಯ ಒಂದು ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಅವರ ಒಂದು ಪ್ರೆಸ್ ಮೀಟ್ ನಾನು ನೋಡ್ತಾ ಇದ್ದೆ. ಅವರು ಒಂದು ಕಡೆ ಹೇಳ್ತಾರೆ ಯಾವ ಥರ ಅವರು ಏನೇನು ಕ್ವಶನ್ಸ್ ಕೇಳಿದ್ದಾರೆ. ಒಂದು ಎಲ್ಲರಿಗೂ ಇದು ಗೊತ್ತಿರುವಂಥ ಇಡೀ ಪ್ರಪಂಚದಲ್ಲಿ ಈ ಒಂದು ಮತಪಟ್ಟಿಯ ಒಂದು ಪರಿಷ್ಕರಣೆ ಅಥವಾ ಮತಪಟ್ಟಿಯ ಅಪ್ಡೇಷನ್ ವ್ಯವಸ್ಥೆ ಇದೆಯಲ್ಲ, ಭಾರತ ಥರ ಎಲ್ಲೂ ಇಲ್ಲ. 3 ತಿಂಗಳಿಗೊಂದ್ಸರಿ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ರಾಜ್ಯದಲ್ಲಿ ಎಲೆಕ್ಷನ್ ನಡೆದಾಗ 6 ತಿಂಗಳು ಮುಂಚಿತವಾಗಿಯೇ ಎಲೆಕ್ಷನ್ ಕಮಿಷನ್ ಇದು ಸರಿ ಇದೆಯಾ, ಆ್ಯಡ್ ಮಾಡ್ಲಿಕ್ಕಿದೆಯಾ, ಡಿಲೀಟ್ ಮಾಡ್ಲಿಕ್ಕಿದೆಯಾ ಅಂತ ಕೇಳುತ್ತೆ. ಕಾಂಗ್ರೆಸ್ ಪಕ್ಷ ಸುಮಾರು ಬಾರಿ ಹೇಳುತ್ತೆ, ನಾವು ಇಡೀ ಇಷ್ಟು ವರ್ಷದಿಂದ ನಾವು ಎಲೆಕ್ಷನ್ ಮಾಡ್ಕೊಂಡು ಬಂದೀವಿ, ನಮ್ಮ ಗಲ್ಲಿ ಎಲ್ಲವೂ ಗೊತ್ತು ಅಂತ. ಯಾವುದೇ ರಾಜಕೀಯ ಪಕ್ಷಕ್ಕೂ ಅದು ಜವಾಬ್ದಾರಿ ಇರುತ್ತೆ. ನಮ್ಮ ಪಕ್ಕದ ಇದರಲ್ಲಿ ಮತಗಟ್ಟೆಯಲ್ಲಿ ಯಾರ್ದಾದ್ರೂ ಡಿಲೀಟ್ ಆಗಿದೆಯಾ, ಇವ್ರು ಯಾಕೆ ವೋಟ್ ಹಾಕ್ತಾ ಇಲ್ಲ, ಸತ್ತಿದ್ದಾರಾ, ಡಿಲೀಟ್ ಆಗಿದೆಯಾ, ಅದು ಕಾಮನ್ ಇರುವಂಥದ್ದು. ಎಲ್ಲೇ ತಪ್ಪು ನಡೆದಿದ್ರೂ ಕೂಡ, ಏನೇ ಇದ್ರೂ ಕೂಡ ಸರಿಪಡಿಸಲಾಗದ ತಪ್ಪು ಎಲ್ಲೂ ಇಲ್ಲ. ಸರಿಪಡಿಯಲ್ಲಿ ಡಿಲೀಟ್ ಆಗಿ ನಂದೇ ಏರಿಯಾದಲ್ಲಿ ಒಂದು ಬೂತಲ್ಲಿ 1200 ಜನ ಇದ್ದಾರಾ, ಅಲ್ಲಿ ಒಂದು BLA 2 ಇರ್ಬೋದು, BLO ಇರ್ಬೋದು, ಎಲ್ಲ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಈಗ ಈ 17 ಸುಧಾರಣೆ ಮಾಡಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಫೋಟೋನ ಕಲರಲ್ಲಿ ಮಾಡಿಬಿಡ್ತೀನಿ, ಹೆಸರು ಕಲರಲ್ಲಿ ಮಾಡಿಬಿಡ್ತೀನಿ, BLAಗಳದ್ದು BLOಗಳದ್ದು ಅಲ್ಲೆಲ್ಲ ಫೋಟೋ ಸಮೇತವಾಗಿ ID ಕಾರ್ಡ್ ಮಾಡಿಬಿಡ್ತೀನಿ, ಅಂಚೆ ಪತ್ರ ಮೊದಲೇ ಎಣಿಸ್ಬಿಡ್ತೀನಿ, ಅದು ಮುಗಿದ್ಮೇಲೆ ಇದು ಎಣಿಸ್ತೀನಿ. ಈ ಯಾವುದೇ ಒಂದು ಮಾರ್ಪಾಡುಗಳಿತ್ತಲ್ಲ, ಇದು ಕೇಳಲಾದಂಥ ಪ್ರಶ್ನೆಗಳಿಗೆ, ಸಮಾಜದಿಂದ ಉದ್ಭವಿಸಿದಂಥ ಪ್ರಶ್ನೆಗಳಿಗೆ ಕೊಡಲಾದಂಥ ಸರಿಯಾದ ಉತ್ತರ ಆಗಿತ್ತು. ಅದು ಒಂದು ಪ್ರಶ್ನೆ. ಸಪೋಸ್ ಈಗ ಡಿಲೀಷನ್ ವಿಚಾರ ಬಂತು ಮೇಡಮ್, ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರೋದು
ಅಕ್ಟೋಬರ್ 9ಕ್ಕೆ ಮತ್ತೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಇದು ಏನಪ್ಪ 3.66 ಲಕ್ಷ ಈ ವೋಟರ್ಸ್ ನೀವು ಡಿಲೀಟ್ ಮಾಡಿದ್ದೀರಲ್ಲ, ಇಲ್ಲಿ ನನಗೆ ಡೀಟೇಲ್ಸ್ ಕೊಡಿ ಅದನ್ನ ಅಂತ ಕೇಳಿದ್ದಾರೆ. ಭಾಗ 1. ಜೊತೆಗೆ ಇಲ್ಲಿ ಸ್ವಾಮಿ ಈಗ ಡಿಲೀಟ್ ಮಾಡಿದ ವಿಚಾರಕ್ಕೆ ಯಾರು ಆಕ್ಷೇಪಣೆ ಎತ್ತಿಲ್ಲ, ಇಲ್ಲಿ ಒಬ್ಬರೇ ಒಬ್ರು ಆಕ್ಷೇಪ ಎತ್ತಿಲ್ಲ ಅಂದಾಗ ಸುಪ್ರೀಂ ಕೋರ್ಟ್ ಬಹಳ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಹೇಳಿದೆ. ಹೌದಾ, ಯಾರು ಪ್ರಶ್ನೆ ಎತ್ತಿಲ್ವಾ ಇಲ್ಲಿ? ಸರಿ, ಹಾಗಾದ್ರೆ ಅಪ್ಪಿ ತಪ್ಪಿ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲಿಯಾದ್ರೂ ನನಗೆ ದೋಷಗಳು ಕಂಡು ಬಂದಲ್ಲಿ ನಾನು ಇಡೀ ಜವಾಬ್ದಾರಿ ಅಲ್ಲ, ಇಡೀ ಪ್ರಕ್ರಿಯೆ ರದ್ದು ಮಾಡ್ತೀನಿ ಅಂತ ಹೇಳ್ತು. ಅಂದ್ರೆ ಚುನಾವಣಾ ಆಯೋಗದ ಕಡೆಯಿಂದ ಒಂದು ಸಾಸಿವೆ ಕಾಳಷ್ಟು ಮಿಸ್ಟೇಕ್ ಆದ್ರೂ ಕೂಡ ಎಂಟೈರ್ ಎಲೆಕ್ಷನ್ ಪ್ರಾಸೆಸ್ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ಅದರ ಅರ್ಥ. ಸುಪ್ರೀಂ ಕೋರ್ಟ್ ನಾನು ಸುಪ್ರೀಂ ಕೋರ್ಟ್ ಹೇಳಿದ್ ಮೇಡಮ್. ಹೌದು, ಇವತ್ತು ರಾಹುಲ್ ಗಾಂಧಿಯವರು ಅನೇಕ ಬಾರಿ ವೋಟ್ ಚೋರಿ ಅಂತ ಹೇಳ್ಕೊಂಡು ಬಂದರು. ನಾನು ನಿಮ್ಮ ಇದರಲ್ಲಿ ನಾನು ನೋಡಿದ ಜ್ಞಾಪಕ, ಸೋನಿಯಾ ಗಾಂಧಿ ಅವರು 1983 ಅವ್ರಿಗೆ ಯಾವಾಗ ಸಿಟಿಜನ್ಶಿಪ್ ಬಂತ ಅದಕ್ಕಿಂತ ಮೊದಲೇ ವೋಟರ್ ಐ ಡಿ ಆಗಿತ್ತು. ಇದು ವ್ಯವಸ್ಥೆ ಮೊದಲು ಬಂದಿರೋದು. ನಿಮ್ಗೆ ಗೊತ್ತಿರುವ ಹಾಗೆ 60-70 ವರ್ಷದಿಂದ ವ್ಯವಸ್ಥೆಗಳು ಅದನ್ನೇ ನಾನು ನೋಡಿದೆ. ಕೇಳಿಸ್ಕೊಳ್ಳಿ, ಈಗ ಸುಪ್ರೀಂ ಕೋರ್ಟ್ ಈ ತರ ಬಂತು, ಅದಕ್ಕೆ ಮುಂಚೆನೆ ವೋಟರ್ ಐ ಡಿ ಮಾಡಿಸ್ಬಿಟ್ಟಿದ್ರು ಅಂತ ಬಂತಲ್ಲ, ವೋಟ್ ಹಾಕಿದ್ರು. ಅಲ್ಲಲ್ಲ, ಅದು ಫೇಕ್ ಅಂತಾನು ಪ್ರೂವ್ ಆಯ್ತು. ಆ ಇಡೀ ವಿಡಿಯೋ ವೈರಲ್ ಮಾಡಿದ್ರು, ಅದನ್ನ ತಿದ್ದಿದ್ರು ಅಂತಾನು ಕೂಡ ಆಗಿ ಅದಕ್ಕೆ ಚೀಮಾರಿನೂ ಆಯ್ತು. ನೀವು ಅದಕ್ಕೆ ಅಪ್ಡೇಟ್ ಆಗಿಲ್ಲ. ನೀವು ಅದಕ್ಕೆ ಇರ್ಲಿ, ನಾನು ಅದನ್ನು ಇದು ಬಂದಿರೋದು ನಾನು ನೋಡಿದ್ದೆ, ನಾನು ಅದೇ ಹೇಳಿದೆ, ಇದನ್ನ ನೋಡಿದ ಜ್ಞಾಪಕ ಬಂತು, ನಿಮ್ಮದ್ರಲ್ಲೇ ನೋಡಿದ್ದೆ ನಾನು ಅದನ್ನು. ಆಯ್ತಾ, ನಾನು ಹೇಳ್ತಿರೋದು ಇವತ್ತು ರಾಹುಲ್ ಗಾಂಧಿ ಅವರು ಇಷ್ಟೊಂದು ಹೇಳಿದ್ರು. ಎಲೆಕ್ಷನ್ ಕಮಿಷನ್ ಏನು ಹೇಳ್ತು, ಒಂದು ನಿಗದಿತ ಫಾರ್ಮೇಟ್ ಇದೆ ಅದಕ್ಕೆ. ಏನದು 1930 ಒಂದು ರಿಜಿಸ್ಟರ್ ಆಫ್ ಎಲೆಕ್ಟ್ರಲ್ ಇದರ ಪ್ರಕಾರ 1930 20/3/3 ಅಂತ ಒಂದು ನಮೂನೆ ಇದೆ ಅವ್ರದ್ದು. ಈ ನಮೂನೆಯಲ್ಲಿ ನಿಮ್ದೇನು ಕಂಪ್ಲೇಂಟ್ ಇದೆ ಅದು ಕೊಡಬೇಕು. ರಮಕಾಂತ್ ಒಂದು ಗ್ರಾಮ ಪಂಚಾಯತಿ ಲೆವೆಲ್ಗೆ ಹೋಗಿ ನಾವು ಏನಾದ್ರು ಕೇಳಿದ್ರೆ ನಾವು ಅರ್ಜಿ ಕೊಡಬೇಕು. ನಾವು ಇಲ್ಲಿ ರಾಜಕೀಯ ಪಕ್ಷಗಳು ಯಾವುದೋ ಒಂದು ರೋಡಲ್ಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ಕೊಂಡು ಎಲೆಕ್ಷನ್ ಕಮಿಷನ್ ಹೇಳೋದಲ್ಲ. ಅದಕ್ಕೆ ಒಂದು ನಿಗದಿತ ನಮೂನೆಯಲ್ಲಿ ಇಂಥದ್ದು ಬೇಕು ನಮಗೆ, ಇಲ್ಲಿ ಈ ಥರ ಡೆಲೀಟ್ ಆಗಿದೆ, ಇಲ್ಲಿ ತೊಂದರೆ ಆಗಿದೆ, ಅದನ್ನು 7 days ಒಳಗಡೆ ಕೊಡಬೇಕು, ಇಲ್ಲ ಅಂದರೆ ನೀವು ದೇಶದ ಕ್ಷಮೆ ಕೇಳಬೇಕು ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ. ಆ 7 days ಒಳಗಡೆ ಯಾಕೆ ಕೊಟ್ಟಿಲ್ಲ? ಇಲ್ಲ ಮೇಡಮ್, ನಾನು ಇದನ್ನ ಈಗ ಈ ಥರದೆಲ್ಲ ಪ್ರಶ್ನೆ ಬಂದಾಗ ನಾನು ಸರ್ಚ್ ಮಾಡಿ ಕೂತ್ಕೊಂಡೆ, ಇದು ಈ ಥರ ಇದೆಯಾ ಅಂತ ಹೇಳಿ. ಈ ದೇಶದ ನಿವೃತ್ತ ಮುಖ್ಯ ಚುನಾವಣಾ ಆಯುಕ್ತರು ಒಬ್ಬರಲ್ಲ ಅಂತೇಳಿ 2-3 ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ರಾಹುಲ್ ಗಾಂಧಿ ರೈಸ್ ಮಾಡಲಾದಂಥ ಪ್ರಶ್ನೆಗಳಿಗೂ ನೀವು ಯಾವ್ದು ಹೇಳ್ತಾರಲ್ಲ 19 ಬಾರ್ ಇನ್ನೊಂದು ಮತ್ತೊಂದೆಲ್ಲ ಹೇಳ್ತಾ ಇದ್ದೀರಲ್ಲ, ಈ ಇದಕ್ಕೂ ಸಂಬಂಧ ಇಲ್ಲ ಅಂತ. ಈ 19 ಬಾರ್ ಇದು ಬೇರೆದಕ್ಕಿದೆ. ಆದರೆ ರಾಹುಲ್ ಗಾಂಧಿ ಈಗ ರೈಸ್ ಮಾಡಿದ್ದಾರಲ್ಲ, ಆ ಪ್ರಶ್ನೆಗೆ ಈ ಕಾನೂನು ಅಪ್ಲೈ ಆಗಲ್ಲ, ಓದ್ ತಗೊಂಡೇನು ಮಾಡಬೇಕಾಗಿಲ್ಲ ಅಂತ ಮುಖ್ಯ ಎಲ್ಲ ನಿವೃತ್ತರು ಹೇಳಿರುವಂಥ ಮಾತದು. ನಿಮಗೆ ಇದ್ರ ಬಗ್ಗೆ ಅನುಮಾನ ಇದ್ರೆ ನೀವು ಯಾರ ಬಗ್ಗೆ ಆದರೂ ಫೋನ್ ಆಫ್ ಫ್ರೆಂಡ್ ತಗೊಳ್ಬೇಕಿದ್ರೆ ಫೋನ್ ಆಫ್ ಫ್ರೆಂಡ್ ಅವ್ರ ಮೊಬೈಲ್ ಯೂಸ್ ಮಾಡ್ಕೋಬಹುದು, ನೀವು ಚೆಕ್ ಮಾಡಿ ನೀವೇ ನನಗೆ ಹೇಳಿ ಮೇಡಮ್, ನನ್ನ ಸ್ಟೇಟ್ಮೆಂಟ್ ತಪ್ಪಾದ್ರೆ ನಾನು ಮತ್ತೆ ಕರೆಕ್ಷನ್ ಮಾಡ್ಕೋತೀನಿ. ಇವಾಗ ಯಾವುದೋ ಒಂದು ಅಲಿಗೇಷನ್ ನಾವು ಮಾಡ್ತೀವಿ, ಕಾನೂನು ಪರಿಧಿಯ ಒಳಗಡೆ ತಗೊಂಡು ಹೋಗಕ್ ಆಗಲ್ಲ ಅಂದ್ರೆ ಆ ಅಲಿಗೇಷನ್ ಮಾಡಿ ಪ್ರಯೋಜನ ಇಲ್ಲ. ಕಾನೂನು ಪರಿಧಿಯ ಒಳಗಡೆ ಈಗ ಅವ್ರು ಏನ್ ಹೇಳ್ತಾರೆ, ಹೌದು ಎಲೆಕ್ಷನ್ ಕಮಿಷನ್ ಇದು ಹೇಳಿದೆಪ್ಪ, ನೀವು ಹೇಳಿದ್ರಿ ಈಗ ಅದು ಸರಿ ಇಲ್ಲ, ಫೋನ್ ಫ್ರೆಂಡ್ ತಗೊಳ್ಳಿ ಅಂತ. ಇವಾಗ ಅವ್ರು ಏನ್ ಹೇಳಿದ್ದಾರೆ, ನಿಮ್ಗೆ ಏನ್ ಬೇಕು ಅದನ್ನ ನೀವು ಇದು ಕೊಡಬೇಕು, ಅದ್ರಲ್ಲಿ ಏನಂತ ಬರೀಬೇಕು, ಇದೇನಾದ್ರು ತಪ್ಪಾಗಿ ಕಣ್ಣು ಬಂದಲ್ಲಿ ದೇಶದ ಕ್ಷಮೆ ಅವ್ರು ಯಾಚಿಸಬೇಕು, ಅದನ್ನು ಬರೆದು ಕೊಡ್ಬೇಕು. ಅವ್ರು ಯಾಕೆ ಅವ್ರಿಗೆ ಅಷ್ಟು ಪರ್ಫೆಕ್ಟ್ ಇದು ಆಗಿದೆ ಮೋಸ ಅಂತ ಗೊತ್ತಿದ್ರೆ ಅವ್ರು ಕ್ಲೀನ್ ಆಗಿ ಕೊಟ್ಬಿಟ್ಟು ಹೇಳ್ಬೋದಿತ್ತಲ್ಲ. ಐ ಥಿಂಕ್ ನಾನು ಅರ್ಥ ಆಯ್ತಂತ ಈ 17 ನಿಯಮಗಳು ಅಂತ ಬಂದಾಗ ಒಂದು ರೀತಿಯಲ್ಲಿ ನೋಡಿದಾಗ ಕರೆಕ್ಟಾಗಿ ಹೇಳಿದ್ದಾರೆ. ಬಟ್ ನೋಡ್ರಿ, ಇಲ್ಲಿ ಅಭ್ಯರ್ಥಿಗಳು ಮತಕೇಂದ್ರದಿಂದ 100 ಮೀಟರ್ ದೂರದಲ್ಲಿರಬೇಕು, ಒಂದು ಮತದಾನ ಕೇಂದ್ರದಲ್ಲಿ 1200 ಮತದಾರರಿಗೆ ಮಾತ್ರ ಅವಕಾಶ, ಬೇಲುವಗಳಿಗೆ ಮೊದಲ ಬಾರಿಗೆ ಫೋಟೋ ಐಡಿ ಕಾರ್ಡ್ಗಳ ವಿತರಣೆ, 7,000ಕ್ಕೂ ಹೆಚ್ಚು ಬೇಲು ಅಧಿಕಾರಿಗಳಿಗೆ ದೆಹಲಿಯಲ್ಲಿ ವಿಶೇಷ ತರಬೇತಿ. ನನಗೆ ಇಲ್ಲೇನಿಸ್ತು ಅಂತ ಹೇಳಿದ್ರೆ, ಒಂಥರ ಕೈಂಡ್ ಆಫ್ ಡೈವರ್ಷನ್ ಇರಬಹುದು, ಅಥವಾ ನಾನೇನೋ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಅಲಿಗೇಷನ್ ಬಂದ ಮೇಲೆ ನಾನು ಸುಧಾರಿಸ್ಕೊಂಡಿದ್ದೀನಿ ನಾನು ಎನ್ನುವ ರೀತಿ ಅಂಶಗಳು ಕಂಡವೇ ಹೊರತು, ಜೆನ್ಯೂನ್ಲಿ ಯಾರೇ ಕ್ವಶನ್ ಕೇಳಿರಲಿ, ಯಾವ ಕಾರ್ನರಿಂದ ಯಾರೇ ಕ್ವಶನ್ ಕೇಳಿದ್ರು ಕೂಡ ಆ ಕ್ವಶನ್ ಸರಿಯಾಗಿ ಅಡ್ರೆಸ್ ಮಾಡಲಾಯ್ತಾ ಅಂತ ಒಂದು ಡೌಟ್ ಇಲ್ಲಿ. ಈಗ ರಮಾಕಾಂತ್ ನೀವು ಹೇಳಿದ್ರಲ್ಲ, ಅದಷ್ಟೇನು ಈಗ ಹೇಳಿದ್ದಲ್ಲ, ಅದು ಮೊದಲಿಂದ ಇರೋದೆ. ಓಕೆ, ಅದು ಇವಾಗ ತಂದಿರೋದಲ್ಲ. 100 ಮೀಟರ್ ದೂರದಿಂದ ಇರಬೇಕು, ಕೂತಿರ್ಬೇಕು, ಐಡಿ ಕಾರ್ಡ್ ಚಿಹ್ನೆಯನ್ನು ತೋರಿಸಬಾರ್ದು, ಎಲ್ಲದು ಮೊದಲಿಂದ ಇರೋದೆ. ಓಕೆ, ನಮಗೆ ವಿಶೇಷ ತರಬೇತಿ ಏಜೆಂಟ್ಗಳಿಗೆ ಅದು ಪ್ರತಿ ಚುನಾವಣೆ ಟೈಮಲ್ಲಿ ಕರೆದು ಕೊಡಲೇಬೇಕು ಅವರು. ಓಕೆ, ನಾನು ಹೇಳೋದು, ನಮ್ಗೆ ಬೇಜಾರಾಗೋದು ಏನಂದ್ರೆ, ಇದು ಬಿಜೆಪಿಗೆ ಅವಮಾನ ಆಗಿದ್ರೆ, ಬಿಜೆಪಿ ತರ ಮಾಡಿದ್ದು ರಾಜಕೀಯ ಪಕ್ಷ, ಅದ್ರ ಚುನಾವಣಾ ಆಯೋಗ. ನಾನು ಸ್ಟಾರ್ಟಿಂಗಲ್ಲಿ ನಿಮ್ಮ ಮೂರನ್ನು ಕೂಡ ರಾಷ್ಟ್ರೀಯ ಪಕ್ಷದ ವಕ್ತಾರ ಕರೆದಿದ್ದೀನಿ ನಾನು ಅಂತ ಹೇಳಿದ್ದು. ನಾನು ನಿಮ್ಮ 3 ರೇಸಲ್ಲೇ ಇದ್ದೀರಿ ಇಲ್ಲಿ, ಅಬ್ದುಲ್ ಮತ್ತು ಕಾಂತಿ ಶೆಟ್ಟಿ ಮೇಡಮ್ ಅವರು ದಿನೇಶ್ 3 ರೇಸಲ್ಲಿ ಲೈನಲ್ಲೇ ಇರೋರು. ನಿಮಗೊಬ್ಬ ಅಂಪೈರ್ ಬಂದಿದ್ದಾನಲ್ಲಿ ಸಿಟಿ ಊದಕ್ಕೆ, ರೆಡಿನಾ ರೇಸ್ ಸ್ಟಾರ್ಟ್ ಗೋ ಅಂತಾನಲ್ಲ,
ಅಂಪೈರು ಸರಿಯಾಗಿ ಮಾಡ್ತಿಲ್ಲ ಅಂತೇಳಿ ಒಂದು ಆರೋಪ ಬಂದಾಗ ನೀವು ಮೂವರು ಕೂಡ ಕನ್ವಿನ್ಸ್ ಆಗಿ ಅಂಪೈರ್ ಮೇಲೆ ಆಗ್ಬೇಕಾಗಿತ್ತು. ಆದರೆ ಇಲ್ಲಿ ಒಬ್ಬ ಸ್ಪರ್ಧಿ ಏನು ಮಾಡ್ತಿದ್ದಾರೆ ಅಂದರೆ ಅಂಪೈರ್ ಸರಿ ಇದ್ದಾರೆ ಅಂತ ಹೇಳ್ತಾ ಇದ್ದಾಗ ಅಲ್ಲಿ ಸ್ವಲ್ಪ ಡೌಟ್ ರೈಸ್ ಆಗುತ್ತಾ ಅಂತ ನನ್ನ ಪಾಯಿಂಟ್ ಇಷ್ಟೇ. ಅದು ಭಾರತೀಯರಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಿತ್ತು. ರಾಹುಲ್ ಗಾಂಧಿ ಎಲ್ಲಿನೂ ಸಹ ಬಿಜೆಪಿಯನ್ನ ನೇರವಾಗಿ ನೀವು ಚೋರಿ ಮಾಡಿದ್ದೀರಿ ಅಂತ ಹೇಳಿದ್ದಲ್ಲ. ಚುನಾವಣಾ ಆಯೋಗ ತಪ್ಪು ಮಾಡ್ತಾ ಇದೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗದ ಪರವಾಗಿ ವಕ್ತಾರಿಕೆ ಮಾಡಕ್ ಬಂದಿದ್ಯಾರು? ಬಿಜೆಪಿ ಅವರು. ಅಟ್ ದ ಸೇಮ್ ಟೈಮ್ ಒಂದು ನಿಮಿಷ ಈಗಲೇ ಸ್ಟಾರ್ಟ್ ಮಾಡ್ಬಿಟ್ರೆ ಹೆಂಗೆ ನೀವು? ಚುನಾವಣಾ ಆಯೋಗದವರೇ ಯಾರ್ಯಾರು ಮಾತಾಡಿದಾರೆ ಅಂತ ಹೇಳ್ತೀನಿ. ಅದಾದ್ಮೇಲೆ ಬಿಜೆಪಿ ಅವರು ಪ್ರತಿಯೊಬ್ಬರು ಮಾತಾಡಕ್ ಶುರು ಮಾಡಿದ್ರು. ರಾಹುಲ್ ಗಾಂಧಿ ಅವರು ಹಾಗೆ, ರಾಹುಲ್ ಗಾಂಧಿ ಅವರು ಹೀಗೆ ಅನ್ನುವಂಥದ್ದು. ಎರಡನೇದಾಗಿ ಅದೇ ಸಂದರ್ಭದಲ್ಲಿ ಒಂದು 2 ದಿವಸ ಬಿಟ್ಟು ಅನುರಾಗ್ ಠಾಕೂರ್ ಅವರು ತಮಿಳುನಾಡಲ್ಲಿ ಇದೇ ತರ ಓಟ್ ಚೋರಿ ಆಗಿದೆ ಅಂತ ಹೇಳಿದ್ರು. ಆವಾಗ ಅದೇ ಎಲೆಕ್ಷನ್ ಕಮಿಷನ್ ರಾಯಬರೇಲಿ ಬಗ್ಗೆ ಆವಾಗ ನೀವು ಅಫಿದಾ ಇಟ್ಕೊಡಿ, ಅದೇನೋ ಓಟ್ ತಗೊಳ್ಳಿ ಅನ್ನೋದು ಚುನಾವಣಾ ಆಯೋಗ ಮಾತಾಡ್ಲಿಲ್ಲ. ಅಂದ್ರೆ ಸ್ಪೆಷಲ್ ನೀವು ಹೇಳ್ತಾ ಇದ್ರಿ ಅವಾಗ ಇವರು 1930 ವಿಷಯ. ಅದು ಯಾರಿಗೆ ಹೇಳ್ತಿದ್ದಾರೆ ಅಂದ್ರೆ ಒಂದು ಅವಕಾಶ ಇದೆ, ಯಾರಿಗೆ BLA 2ಗೆ. ನಿಮ್ಮ ಬೂತಿನಲ್ಲಿ ಈ ತರದ ಹೆಚ್ಚು ಕಮ್ಮಿ ಕಂಡಲ್ಲಿ ನೀವು ಅಫಿಡವಿಟ್ ಸಲ್ಲಿಸಬೇಕು. ರಾಹುಲ್ ಗಾಂಧಿ ಅಲ್ಲ ಸಲ್ಲಿಸಬೇಕಾಗಿದ್ದು. ರಾಹುಲ್ ಗಾಂಧಿ ಆ ಬೂತಲ್ಲಿ ಹೋಗಿ BLA ಅಲ್ಲ ಸಲ್ಲಿಸಬೇಕಾಗಿದ್ದು, ಆ BLA 2. ಆದ್ರೆ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ, ನಾನು ಇಡೀ ಕರ್ನಾಟಕ ರಾಜ್ಯ ಈ BLA ವಿಷಯದಲ್ಲಿ ನಾನು ಸುತ್ತದವನು. ನಾವು ಹೇಳ್ತೀವಿ ಬಿಜೆಪಿ ವೋಟರ್ಸ್ ನ ಡೆಡ್ ಆಗಿದೆ ಡಿಲೀಟ್ ಮಾಡಿ ಅಂತ ಇಷ್ಟಿಷ್ಟು ಫಾರ್ಮ್ ಫೈಲ್ ಮಾಡಿ ಕೊಟ್ರು ಸಹ ಅದನ್ನ ವರ್ಷ ಆದ್ರೂ ಡಿಲೀಟ್ ಮಾಡದೇ ಇರುವಂತವ್ರು ಈ ಚುನಾವಣಾ ಆಯೋಗದವರು. ಬೇಕಾದಷ್ಟು ಉದಾಹರಣೆ ಕೊಡಬಲ್ಲೆ, ಆದ್ರೆ ಮೊನ್ನೆ ಅಳಂದದ ಉದಾಹರಣೆ ಕೊಟ್ಟಾಗ ಆಶ್ಚರ್ಯ ಆಯ್ತು ನಮಗೂ ಸಹ. ಎಲ್ಲೋ ಬಿಹಾರಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ನಾನು ರಮಾಕಾಂತ್ ಅವ್ರ ವೋಟ್ ನ ಡಿಲೀಟ್ ಮಾಡಬಲ್ಲೆ ಅನ್ನೋದಾದ್ರೆ ಚುನಾವಣಾ ವ್ಯವಸ್ಥೆಗೆ ಅಫಿಡವಿಟ್ ಬೇಕಾ? ಇದು ಹೇಳ್ತಾ ಇರೋದೇನು? ಈಗ ಮನಿ ಲಾಂಡ್ರಿಂಗ್ ವಿಷಯದಲ್ಲಿ ಇಡಿ ರೈಡ್ ಮಾಡಕ್ಕೆ ಯಾರಾದ್ರೂ ಅಫಿಡವಿಟ್ ಕೊಟ್ಟರಲ್ಲ ರೈಡ್ ಮಾಡ್ತೀರಾ? IT ರೈಡ್ ಯಾರಾದ್ರೂ ಅಫಿಡವಿಟ್ ಕೊಟ್ಟು ಮಾಡ್ತೀರಾ? ರಾಹುಲ್ ಗಾಂಧಿ ಅವರು ಹೇಳಿದ್ದೇನು? ಇವರು ನಿಜವಾಗ್ಲೂ ಇಲ್ಲ ವ್ಯವಸ್ಥೆಯಲ್ಲಿ ಲೋಪವಾಗಿರ್ಬೋದು, ನಾವು ಸರಿ ಮಾಡ್ತೀನಿ ಅಂತ ಹೇಳಿದ್ರೆ ಒಪ್ಕೋಬಹುದಾಗಿತ್ತು. ಆ ಡಿಫೆಂಡ್ ಮಾಡ್ಕೊಳಕ್ ಹೋದ್ರಲ್ಲ, ಇಡೀ ಪ್ರಜಾಪ್ರಭುತ್ವದ ಆತ್ಮ ಯಾವುದು ಅಂತ ಹೇಳಿದ್ರೆ ಅದು ಮತದಾನ ಪ್ರಕ್ರಿಯೆ. ನೀವು ಮತದಾನದ ಪ್ರಕ್ರಿಯೆಗೆ ಮೌಲ್ಯ ಕಳ್ಕೊಂಡ್ರೆ ಆತ್ಮವಿಲ್ಲದ ದೇಶ ನಮ್ದು, ಅದು ಪ್ರಜಾಪ್ರಭುತ್ವ. ಆದ್ರಿಂದ ತುಂಬಾ ಸಿಂಪಲ್ ಆಗಿ ಹೇಳ್ಬೋದಾಗಿತ್ತು, ಯಾರೋ BLAಗಳು ಮಿಸ್ಟೇಕ್ ಮಾಡಿದ್ದಾರೆ ಅಥವಾ ಯಾರೋ ಮಿಸ್ಟೇಕ್ ಮಾಡಿದ್ದಾರೆ, ನಾವು ಸರಿ ಮಾಡ್ತೀವಿ ಅನ್ಬೋದಾಗಿತ್ತು. ಇವ್ರು ಹಾಗೆ ಹೇಳಿಲ್ಲ. ರಾಹುಲ್ ಗಾಂಧಿಯನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಕಟ್ಟಿ ಹಾಕಿದ್ರೆ ರಾಹುಲ್ ಗಾಂಧಿ ಮುಂದೆ ಇಂತಹ ಹೋರಾಟ ಮಾಡ್ಲಿಕ್ಕಿಲ್ಲ ಅನ್ನೋ ಪ್ರಯತ್ನ ಕೈ ಹಾಕಿದ್ರು. ಎಂತಹ ಮೂರ್ಖರಿಗಾದ್ರೂ ಅರ್ಥ ಆಗತ್ತೆ. ಒಂದು ಮನೆಯಲ್ಲಿ ಈ 127 ಓಟು 327 ಓಟ್ ಇದೆ ಅಂತ ಹೇಳಿದಾಗ ಆ ತಪ್ಪನ್ನ ಒಪ್ಕೊಳ್ಳೋದ ಅಥವಾ ಇಲ್ಲ ಅದು ಸರಿ ಅಂತ ಹೇಳೋದ? ಇನ್ನೂ ಒಂದು ಉದಾಹರಣೆ ನಿಮಗೆ ನಾನು ಲಾಸ್ಟ್ ಡಿಬೇಟ್ ಅಲ್ಲೇ ಹೇಳಿದೆ. ಒಂದೇ ಮನೆಯಲ್ಲಿ ಇಡೀ ಗ್ರಾಮ ಬೂತ್ಗೆ ಒಂದೇ ಡೋರ್ ಮನೆ, ಒಂದೇ ಡೋರ್, ಅದರಲ್ಲಿಯೂ ಸಹ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಲೋಪ ಅಲ್ವಾ? ಅದು ಮಿಸ್ಟೇಕ್ ಅಲ್ವಾ? ಅದನ್ನ ಅಕ್ಸೆಪ್ಟ್ ಮಾಡಬೇಕಾಗಿತ್ತು ಚುನಾವಣಾ ಆಯೋಗ. ನಿಜವಾಗ್ಲೂ ದಿನೇಶ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅನ್ಫಾರ್ಚುನೇಟ್ಲಿ ದಿನೇಶ್ ಅವರೇ, ಚುನಾವಣಾ ಆಯೋಗದ ರೆಪ್ರೆಸೆಂಟೇಟಿವ್ ನಮ್ಗೆ ಸಿಗ್ತಾ ಇಲ್ಲ. ಆಯೋಗದ ಕಡೆಯಿಂದ ಯಾರಾದರೂ ಬಂದಿದ್ರೆ ನಾನು ಖಂಡಿತವಾಗಿ ಅವ್ರನ್ನ ಮಾತಾಡ್ತಿದ್ದೆ. ನನ್ನಲ್ಲೂ ಒಂದಷ್ಟು ಪ್ರಶ್ನೆಗಳಿವೆ. ಏನೇನು ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ಮನೆ ನಂಬರ್ 0 ಅಂತ ನೀವು ಹೆಂಗೆ ಕೊಟ್ರಿ ಅಂತ. ಅಡ್ರೆಸ್ 0, ಮನೆ ನಂಬರು 0, ಅಡ್ರೆಸ್ಸಲ್ಲಿರೋದೇ 0. ಈ ದೇಶದಲ್ಲಿ 143 ಕೋಟಿ ಆಧಾರ್ ಕಾರ್ಡ್ ಇಶ್ಯೂ ಮಾಡಿದಾಗ ನನಗೆ ನೆನಪಿರುವಂತೆ ಮತ್ತು ನನ್ನ ಜ್ಞಾನದ ಪರಿಧಿಯಲ್ಲಿ ಇರುವ ಮಟ್ಟಿಗೆ ಯಾರ ಮನೆ ನಂಬರು 0 ಅಂತ ಇಲ್ಲ. 143 ಕೋಟಿವರೆಗೂ ಆಧಾರ್ ಕಾರ್ಡ್ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ವೋಟರ್ ID ಕೇಳಿದ್ರೆ ಇಲ್ಲ, ಯಾರೋ ಕಂಬದ ಕೆಳಗಡೆ ಮಲಗಿರ್ತಾರೆ, ಯಾರೋ ಮೆಟ್ರೋ ಬ್ರಿಡ್ಜ್ ಕೆಳಗಡೆ ಮಲಗಿರ್ತಾರೆ, ನಿರಾಶ್ರಿತರಿರ್ತಾರೆ, ಅವ್ರ ಮನೆ ನಾವು 0 ಕೊಟ್ಟಿದ್ದೀವಿ ಅಂದರು. ಇದು ದೊಡ್ಡ ಆಶ್ಚರ್ಯ ಮತ್ತು ಆಘಾತ. ಇಲ್ಲಿ ಅಬ್ದುಲ್ ಮುನೀರ್ ಅವರೇನೋ ಹೇಳ್ತಾ ಇದ್ದಾರಾ, ಕಾಂತಿ ಶೆಟ್ಟಿ ಅವರೇನೋ ಹೇಳ್ತಿದ್ದಾರಾ, ಇಲ್ಲಿ ರಿಸಲ್ಟಿಂದ ಯಾರೋ ಸಂತೃಪ್ತರಾಗಬಹುದು, ಯಾರೋ ಸಂತ್ರಸ್ತರು ಇರಬಹುದು. ಒಂದು ಚುನಾವಣಾ ರಿಸಲ್ಟ್ ಬಂದಾಗ ಸಂತೃಪ್ತರು ಯಾರೋ ಇರ್ತಾರೆ, ವಾವ್ ನಾನು ಗೆದ್ದುಬಿಟ್ಟೆ ಅಂತ. ಸಂತ್ರಸ್ತರು ಅನೇಕರು ಇರ್ತಾರೆ. ಇಲ್ಲಿ ಸಂತ್ರಸ್ತರ ಮಾತು ಕೇಳಬೇಡ, ನೀನು ಸಂತೃಪ್ತರ ಮಾತು ಕೇಳಬೇಡ. ನೀನೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನು, ನೀನೇ ಕೊಟ್ಟಿರ್ತಕ್ಕಂಥ ವೋಟರ್ ಲಿಸ್ಟನ್ನು ನಿನ್ನ ಮುಂದೆನೇ ನಾನು ಡಿಸ್ಪ್ಲೇ ಮಾಡಿದಾಗ ಅದನ್ನು ಯಾರಾದರೂ ಡಿಸ್ಪ್ಲೇ ಮಾಡಲಿ. ಆ ಲಿಸ್ಟು ರಾಹುಲ್ ಗಾಂಧಿ ಫೇಕ್ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋದಾನಿ ಮನುಷ್ಯ, ಈ ಲಿಸ್ಟ್ ನಾನು ಕೊಟ್ಟಿಲ್ಲ ಅಂತ ನಾವು ಪ್ರೂವ್ ಮಾಡೋದು ಬೇರೆ. ರಾಹುಲ್ ಗಾಂಧಿ ನೀನು ಕಂಪ್ಲೇಂಟ್ ಕೊಡು, ನೀನು ಅಫಿಡವಿಟ್ ಕೊಡು, ನೀನು ಆ ರೂಲ್ ಮೇಲೆ ಬಾ, ಈ ರೂಲ್ ಮೇಲೆ ಬಾ, ನೀನು ಹೆಂಗೆ ಬಂದುಬಿಟ್ಟೆ, ಇದು ನೀನೆಲ್ಲ ಸುಳ್ಳು ಹೇಳ್ತಾ ಇದೆಯಾ, ಸರಿಯಪ್ಪ ಬೂತದು ಈಗ XYZ ದಿನೇಶ್ ಯರವಳ್ಳಿ ಹೆಸರಲ್ಲಿ 4 ಬೂತಲ್ಲಿ ನಿಮ್ಮದು ಹೆಸರು ಇದೆ ಅಂತ ಬಂದಾಗ, ಅಲ್ಲಿ 4 ಬೂತಲ್ಲಿ ಓಟ್ ಆಗಿದೆ ಅಂತ ಬಂದಾಗ ದಿನೇಶ್ ಯರವಳ್ಳಿ ಹೇಳ್ತಾರೆ ನಾನು ಒಂದೇ ಬೂತಲ್ಲಿ ಸ್ವಾಮಿ ನಾನು ಓಟ್ ಮಾಡಿದ್ದು ಅಂತಾರೆ. ಇನ್ನು 3 ಬೂತದ ವಿಡಿಯೋ ಕಡೆಯ ಅಂದರೆ ಮಹಿಳೆಯರು ಮತ್ತು ಮಕ್ಕಳು, ಅವರು ಇವರು ಹೆಣ್ಣು ಮಕ್ಕಳು, ತಾಯಿಂದಿರು, ಸಹೋದರಿ, ಮತ್ತೆ ಹಳೆ ಕಥೆ ಇದೆಯಲ್ಲ, ಬಾಯಿ ಬಿಟ್ರೆ ಮಹಿಳೆಯರು ಮಾತೆಯರು, ಇದು ದೊಡ್ಡ ಡ್ರಾಮಾ. ಇದು ಮೊನ್ನೆ ಪ್ರೆಸಿಡೆಂಟ್ ಅಲ್ಲ ಸ್ವಾಮಿ, ಬೂತಂದು ವಿಡಿಯೋ ಕೇಳಿದ್ರೆ ನಾವು ಬೂತ್ ವಿಡಿಯೋ ಕೇಳ್ತಾ ಇದೀವಪ್ಪ.
ಇದರಲ್ಲಿ ಅವ್ರ ಗೋಪ್ಯತೆ ಖಾಸಗಿತನ ಅಂದರೆ ನೀನು ಬೂತಲ್ಲಿ ಕ್ಯಾಮ್ರಾ ಯಾಕೆ ಇಟ್ಟಿದ್ಯಾ, ಇನ್ನು ಯಾರು ನೋಡ್ತಾನೆ ಕೂತ್ಕೊಂಡಂಗಾರ ಅದನ್ನು? ಇದು ಆ ಸಹೋದರಿಯರಿಗೆ ಆ ತಾಯಂದಿರಿಗೆ ಧಕ್ಕೆ ಆಗೋದೇ ನಿಜ ಆದರೆ ಬೂತೊಂದು ವಿಡಿಯೋ ಕೂತ್ಕೊಂಡು ಇನ್ಯಾವನ್ ನೋಡ್ತಾ ಇದ್ದಾನೆ? ಅವ್ನು ನೋಡೋಕೆ ಅಲೋ ಮಾಡಿದ್ದೀರಿ, ಯಾಕೆ ಅಲೋ ಮಾಡಿದ್ದೀರಿ ನೀವು? ನರೇಶ್ ಕುಮಾರ್ ನೋಡ್ಬೋದು ಹಂಗಾದ್ರೆ ಆ ವಿಡಿಯೋಗಳನ್ನು? ಅಂಥ ಖಾಸಗಿತನಕ್ಕೆ ಧಕ್ಕೆ ಬರುವಂಥ ವಿಡಿಯೋಗಳನ್ನು ಈ ಮನುಷ್ಯ ಕೂತ್ಕೊಂಡು ನೋಡಬಹುದಾ ಅಂತ ನನ್ನ ಪಾಯಿಂಟ್ ಇಲ್ಲಿ. ಸರ್, ಇಲ್ಲಿ ಆಗಿರೋದೇನೆಂದರೆ, ಈಗ ಮೊನ್ನೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಡೀತಪ್ಪ, ಎಲ್ಲರಿಗೂ ವಿಡಿಯೋ ತೋರಿಸಿ ಎಲ್ಲ ಮಾಧ್ಯಮದಲ್ಲೂ ಬಿಟ್ಟರು. ಏನು ಅದ್ರಲ್ಲಿ ಖಾಸಗಿತನ ಇಲ್ವಾ ಅಂತ ನಾನು ಹೇಳೋದು. ಮತ್ತೆ ಈ ಎಲೆಕ್ಷನ್ ಕಮಿಷನ್ದು ಏನು ಲೋಪದೋಷಗಳಿದೆ ಇದನ್ನ January 11 ನೀವು ಕನ್ವಿನ್ಸ್ ಆದ್ರೆ ದಿನೇಶ್ ಇದಕ್ಕೆ ಈಗೇನು 17 ಹೊಸ ಎಲ್ಲ ಬದಲಾವಣೆ ಮಾಡಿದ್ದೀನಿ ನಾನು, ನೇಮ ತಂದಿದ್ದೀನಿ ನಾನು, 100 ಮೀಟ್ರು 50 ಮೀಟ್ರು 70 ಮೀಟರ್ ಹೇಳ್ತಾ ಇದಾರಲ್ಲ, ಇಲ್ಲ ನಾವು ಯಾವತ್ತೂ ಕನ್ವಿನ್ಸ್ ಆಗಿಲ್ಲ. ಯಾಕೆ ಅಂದ್ರೆ ನಾವು ಏನು ಡೆಲ್ಲಿ ಸಂಜಯ್ ಸಿಂಗ್ ಜೋರ ಪ್ರೆಸ್ ಮೀಟ್ ಮಾಡಿದ್ರು, ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಅವತ್ತಲ್ಲೇ January 11, 2025 ಅಲ್ಲೇ ನಾವು ಏನು ಇರ್ರೆಗ್ಯುಲರಿಟೀಸ್ಗಳು ನಡೀತಾ ಇದೆ ಡೆಲ್ಲಿ ಎಲೆಕ್ಷನ್ಗಳಲ್ಲಿ, ಈ ಏನು ಸೇರಿಸಿರೋದ್ರಲ್ಲಿ ಒಂದೊಂದು ಮನೇಲಿ 70 ವೋಟ್ಗಳನ್ನ ಸೇರಿಸಿರೋದ್ರಲ್ಲಿ ನಾವು ಅರವಿಂದ್ ಕೇಜ್ರಿವಾಲ್ ಅವರು ಎಲೆಕ್ಷನ್ ಕಮಿಷನ್ಗೆ ಲೆಟರ್ನೇ ಬರೆದಿದ್ದಾರೆ. ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ಬೇಕಾದ್ರೆ ಸರ್ಚ್ ಮಾಡಿ. ಅಷ್ಟು ಕ್ಲಿಯರ್ ಕಟ್ ಆಗಿ ಅವರು ಎಲೆಕ್ಷನ್ ಕಮಿಷನ್ಗೆ ಆರೋಪನ ಹೊರಿಸಿದ್ದಾರೆ. ಹೊರಿಸಿದ್ರು ಕೂಡ ಅವತ್ತೊಂದು ಟೈಮಲ್ಲಿ ಎಲೆಕ್ಷನ್ ಕಮಿಷನ್ ಯಾವುದೇ ರಿಪ್ಲೈ ಕೊಡ್ಲಿಲ್ಲ. ಮತ್ತೆ ಆ ಟೈಮಲ್ಲಿ ಕಾಂಗ್ರೆಸ್ ಕೂಡ ಸುಮ್ಮನೆ ಕೂತಿತ್ತು. ನಾನು ಇದನ್ನ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಕಾಂಗ್ರೆಸ್ ಅವತ್ತು ಎಲೆಕ್ಷನ್ ಕಮಿಷನ್ ವಿರುದ್ಧ ಮಾತಾಡ್ಲಿಲ್ಲ. ಆಮ್ ಆದ್ಮಿ ಪಾರ್ಟಿ ಅಲಿಗೇಷನ್ ಕೊಟ್ಟಾಗ ಕಾಂಗ್ರೆಸ್ ನಮಗೆ ಸಪೋರ್ಟೇ ಮಾಡಲಿಲ್ಲ. ಅವತ್ತು ಬಿಜೆಪಿ ಜೊತೆ ಸೇರ್ಕೊಂಡು ಕ್ಯಾಂಡಿಡೇಟ್ ಹಾಕೋ ಬಿಸಿಲಿದ್ರು ಅವತ್ತು ಡೆಲ್ಲಿಲಿ. ಆ ಒಂದು ಹುಮ್ಮಸ್ಸಲ್ಲಿ ಇದ್ದವ್ರು ಇವತ್ತು ಅವ್ರು ಬುಡಕ್ಕೆ ಬಂದಾಗ ಅಷ್ಟೇ ಇವರು ಈಗ ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದಾರೆ ಹೊರತು ರಾಹುಲ್ ಗಾಂಧಿ ಮೇಲೆತ್ತಿದ್ರಲ್ಲ. ಇದನ್ನು ಫಸ್ಟ್ ತಂದವ್ರೆ ಅರವಿಂದ್ ಕೇಜ್ರಿವಾಲ್ ಅವರು ವೋಟ್ ಚೋರಿ ಬಗ್ಗೆ ಜನರಿಗೆ ಎಚ್ಚರಿಕೆ ವಹಿಸಿದವರು. ಅದಾದ ನಂತರ ಇವ್ರು ಏನಂತಿದ್ರು, ಮೆಷಿನ್ ಅಂತಿದ್ರು. ಅದು ಮೆಷಿನ್ ಅಲ್ಲ, ವೋಟರ್ ಲಿಸ್ಟ್ ಅಲ್ಲೇ ಗೋಲ್ಮಾಲ್ ನಡೀತಾ ಇದೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ದೇಶದ ಜನತೆಗೆ ಎಚ್ಚರಿಕೆ ಕೊಟ್ರು. ಆದ್ರೂ ಕೂಡ ಅವತ್ತು ಇವತ್ತು ನಾವು ಡೆಲ್ಲಿ ಸೋಲೋದಕ್ಕೆ ಅದೇ ಕಾರಣ. ಏನ್ 2-3% ಅಲ್ಲಿ ನಾವು ಸೋತಿದ್ದೀವಿ, ಅದು ಇದೇ ಕಾರಣದಿಂದ ನಾವು ಡೆಲ್ಲಿಲಿ ಇವತ್ತು ಅಧಿಕಾರ ಕಳ್ಕೊಂಡಿರೋದು. ಈ ಒಂದು ಅದಕ್ಕೆ ಅವತ್ತು ಕಾಂಗ್ರೆಸ್ ಸಾಥ್ ಕೊಟ್ಟಿತ್ತು, ಬಿಜೆಪಿಗೆ ಸಾಥ್ ಕೊಟ್ಟಿತ್ತು. ಪಂಜಾಬ್ ಗೆದ್ದಿದ್ದಕ್ಕೆ ಏನ್ ಕಾರಣ ಸರ್? ಅಲ್ಲಿ ಬಿಜೆಪಿ ಅಸ್ತಿತ್ವನೇ ಇಲ್ವಲ್ಲ. ಅಲ್ಲಿ ಬಿಜೆಪಿ ಅಸ್ತಿತ್ವನೇ ಇಲ್ಲದ ಜಾಗದಲ್ಲಿ ಅಸ್ತಿತ್ವ ಹೆಂಗ್ ಬರುತ್ತೆ? ಇಲ್ಲಿ ನಾನು ಹೇಳ್ತಾ ಇರೋದು ಅಲ್ಲಿ ಕಾಂಗ್ರೆಸ್ ವರ್ಸಸ್ ಎಪಿ ಏನು ಫೈಟ್ ನಡೀತಾ ಇದ್ದಿದ್ದ ಜಾಗ. ಇವತ್ತು ಕಾಂಗ್ರೆಸ್ ಇಷ್ಟೆಲ್ಲ ತಲೆ ಕೆಡಿಸ್ಕೊಳಕ್ ಬರ್ತಾ ಇದೆ. ಯಾಕೆ ಹೇಳಿ? ಅವರಕ್ಕೆ ಬಂದಾಗ, ಅವರ ಬುಡಕ್ ಬಂದಾಗ ಈಗ ಓವರ್ ಆಲ್ ಆಗಿ ಆರೋಪಗಳು ತಾಳಮೇಳ ಸರಿಯಾಗಿ ಆಗ್ತಾ ಇದೆಯಾ, ಆಗ್ತಾ ಇಲ್ಲ? ಎಲ್ಲರೂ ಹೇಳ್ತಾರೆ ಸಪೋರ್ಟ್ ಮಾಡ್ಲಿಲ್ಲ. ಅವತ್ತು ಸಪೋರ್ಟ್ ಮಾಡಿದ್ರೆ ಈಗ ಬೇರೆ ಎಲೆಕ್ಷನ್ ಆಗ್ಬೇಕಾ? ಈಗ ಸರಿಯಾಗಿ ಆಗ್ತಿದ್ಯಾ? ಈಗ ಆಗುತ್ತಾ? ನಂಬಿಕೆ ಇದೆ ನಿಮ್ಗೆ? ಈ ಸಲ ಅಂದ್ರೆ ಅಲರ್ಟ್ ಆಗಿದ್ದಾಗ ಮತ್ತೆ ಈಗಲೂ 6.5 ಲಕ್ಷ ವೋಟ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನು ಸರಿಯಾಗಿ 3,66,000 ಈಗ ಅದನ್ನು ಸರಿಯಾಗಿ ಲಿಸ್ಟ್ ಗಳು ಕೊಟ್ಟಿಲ್ಲ. ಆಮೇಲೆ ಇವ್ರೇನ್ ಹೇಳ್ತಾರೆ, ಮ್ಯಾಕ್ಸಿಮಮ್ ಜನ ಅವ್ರು ನೀವು ನೋಡಿ 2 ಕೋಟಿ ಜನ ವಲಸೆ ಹೋಗಿದ್ದಾರೆ. ಈಗ ಬಿಹಾರದ 2 ಕೋಟಿ ಜನ ವಲಸೆ ಹೋಗಿದ್ದಾರೆ. ಈ ಒಂದು ವಿಚಾರದಲ್ಲಿ ಮೇಡಮ್, ಇದೀಗ ಇಡೀ ಪ್ರಕ್ರಿಯೆ ಇದೆಯಲ್ಲ, ಇನ್ನೊಂದು ಸ್ಟೇಜಿಗೆ ಹೋಗ್ತಾ ಇದೆ. ಇದು ಅಪ್ಪಿ ತಪ್ಪಿ ಒಂದೇ ಒಂದು ಲೋಪದೋಷ ಆದರೂ ಕೂಡ ನಾನು ಇಡೀ ಪ್ರಕ್ರಿಯೆಯನ್ನು ರದ್ದು ಮಾಡ್ತೀನಿ ಸುಪ್ರೀಂ ಕೋರ್ಟ್ ಹೇಳಿದಾಗ ತುಂಬ ಪರ್ಫೆಕ್ಟಾಗಿ ಎಲೆಕ್ಷನ್ ನಡೆಯುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಅಥವಾ ಇವತ್ತಿಗೂ ಒಂದಷ್ಟು ಅನುಮಾನಗಳು ಹಾಗೆ ಉಳ್ಕೊಳ್ತಾ ನಿಮಗೆ ಅಂತ? ಇಲ್ಲಿ 3.66 ಲಕ್ಷ ವೋಟರ್ಸ್ ನಾವು ಡಿಲೀಟ್ ಮಾಡಿದ್ದೀವಿ, ಯಾರು ಬಂದು ನಮ್ಮನ್ನು ಕೇಳಲಿಲ್ಲ. ಹೌದು, ಈಗ ಎಲ್ಲ ಏರಿಯಾದಲ್ಲೂ ಕೂಡ ಆಲ್ಮೋಸ್ಟ್ ಈಗ ಕೊರೋನಾ ಆದಮೇಲೆ ಎಷ್ಟೊಂದು ಜನ ಸತ್ತಿರ್ತಾರೆ. ಡಿಲೀಟ್ ಮಾಡೋದು ಸ್ವಾಭಾವಿಕ. ಏನೇನು ಈಸಿಯಾಗಿ ನಾವು ಹೋಗಿ ಡಿಲೀಟ್ ಅಂದರೆ ಡಿಲೀಟ್ ಆಗಲ್ಲ ರಮಾಕಾಂತ್. ಅದಕ್ಕೆ ಅದರದ್ದೇ ಆದ ಒಂದು ವ್ಯವಸ್ಥೆ ಇರುತ್ತೆ. ಏನಕ್ಕೆ ಡಿಲೀಟ್ ಮಾಡಬೇಕು, ಅದಕ್ಕೆ ಪ್ರೂಫ್ ಕೊಡಬೇಕು, ಡೆತ್ ಸರ್ಟಿಫಿಕೇಟ್, ಮತ್ತೊಂದು ರೀಸನ್ ಕೊಡಲೇಬೇಕು. ಅಥವಾ ರೀಲೊಕೇಟ್ ಆಗಿದೆಯಾ, ಟ್ರಾನ್ಸ್ಫರ್ ಆಗಿದೆಯಾ, ಮನೆ ಶಿಫ್ಟ್ ಆಗಿದೆಯಾ, ಅಥವಾ ಡೂಪ್ಲಿಕೇಟ್ ಆಗಿದೆಯಾ, ಅದಕ್ಕೆ ಅದರದ್ದೇ ಆದ ಒಂದು ಇರುತ್ತೆ. ಅದಿಷ್ಟು ವ್ಯವಸ್ಥೆ ಎಲ್ಲ ಕಡೆ ಇರುವಾಗ ಈಗಲೇ ಕಾಂಗ್ರೆಸ್ ವಕ್ತಾರ ಹೇಳಿದ್ರು, ಎಷ್ಟು ವರ್ಷದ ಸತ್ತಿದ್ದಾರೆ, ಇನ್ನ ಇದೆ ಅಂತ. ಯಾಕೆ ಸುಮ್ಮನೆ ಇದ್ದೀರಾ ನೀವು? ಆವಾಗ ಇಲ್ಲಿ ಅವ್ರದೇ ಇದೆ ಎಲ್ಲ ರಾಜಕೀಯ ಪಕ್ಷದಿಂದ ಕೂಡ BLA 2 BLO ಅಂತ ಇರ್ತಾರೆ. ಅವರು ಏನ್ ಮಾಡ್ತಾ ಇದಾರೆ? ಅವ್ರಿಗೆ ಟ್ರೈನಿಂಗ್ ತರಬೇತಿ ಮತ್ತೆ ಕೊಡ್ತಾನೆ ಇರ್ತೀವಲ್ಲ. ಈಗ ಅವ್ರು ಹೇಳಿದ್ರು, ಈಗ ಹೇಳಿದಾನೆ ನಾನು ಮಾತಾಡ್ತಿದ್ದೀನಿ, ಡಿಲೀಟ್ ಯಾಕೆ ಮಾಡಿಸಿಲ್ಲ ಇವರು? ಅವ್ರದ್ದು ಜವಾಬ್ದಾರಿ ಅಲ್ವಾ ಇದು? ಇವಾಗ ಒಂದು ಚುನಾವಣಾ ಆಯೋಗದ ಮೇಲೆ ಇಂತಹ ಒಂದು ಗಂಭೀರ ಸಮಸ್ಯೆ ಅಲಿಗೇಷನ್ ಬಂದಾಗ ರಾಹುಲ್ ಗಾಂಧಿ ಅಂತವ್ರು ವಿರೋಧ ಪಕ್ಷದ ನಾಯಕರೊಂದು ಕಾಗದದ ಚೂರು ಇಟ್ಕೊಂಡು ಟಿವಿಗೆ ಈ ತರ ತೋರಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ಹಾದಿ ಬೀದಿಯಲ್ಲಿ ಹೇಳೋದಲ್ಲ.
ಅದಕ್ಕೆ ಅವ್ರು ನಿಜವಾಗ್ಲೂ ಅಷ್ಟು ಕನ್ಫರ್ಮ್ ಇದೆ ಅಂತ ಆದ್ರೆ ಅವ್ರು ಏನು ಪ್ರೆಸ್ ಮೀಟೇ ಮಾಡಲ್ಲ, ಒಬ್ರು ಪ್ರೆಸ್ ಮೀಟ್ ಮಾಡಿದ್ರೆ ಆದಿ ಬಿದಿ ಅಂತೀರಿ ಮೇಡಮ್. ನಾವು ಯಾರು ಕೇಳೋದೇ ಅಲ್ಲ, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಅದ್ರಲ್ಲಿ ಅವರು ಚುನಾವಣಾ ಆಯೋಗ ಏನ್ ಹೇಳ್ತು, ಇದು ನೀವು ನಿಗದಿತದಲ್ಲಿ ಕೊಡೋದು ಮಾತ್ರ ಅಲ್ಲ, ಇದು ಏನಾದ್ರು ತಪ್ಪಿದಲ್ಲಿ ಓಕೆ ಕ್ಷಮೆ ಕೇಳಬೇಕು ಅಂದ್ರೆ ಇವರಿಗೆ ಅಷ್ಟು ಶೂರ್ ಇಲ್ಲ ಅಂತ ಆಯ್ತಲ್ಲ. ಇವ್ರು ಅಷ್ಟು ಪರ್ಫೆಕ್ಟ್ ಇದೆ, ಇವ್ರ ಹತ್ರ ಎಲ್ಲ ಪ್ರೂಫ್ ಇದೆ ಅಂತ ಹೇಳಿದ್ರೆ ಅವ್ರು ಕೊಡ್ಬೋದಲ್ವ? ನನ್ಗೆ ಅದೊಂದು ಪ್ರಶ್ನೆ ಬೇಕಿತ್ತು, ಯಾಕೆ ಕೊಡ್ತಾ ಇಲ್ಲ ಅವರು? ಎರಡು ಭಾಗ ಬಂತು ಮೇಡಮ್ ಇದರಲ್ಲಿ. ಒಂದು ಮಹದೇವಪುರ, ಇನ್ನೊಂದು ಆಳಂದ. ಹೌದು, ಆಳಂದದಲ್ಲಿ ಅವರಲ್ಲಿ ಪ್ರೆಸೆಂಟ್ ಮಾಡಿದ ವಿಚಾರದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಒಂದು 618 ಜನ ಮೇಡಮ್, 618 ಜನ ಆಳಂದ ಭಾಗದ ಮತದಾರರಲ್ಲಿ ಯಾರೋ ಎಲ್ಲೋ ಕೂತ್ಕೊಂಡು ಯಾವುದೋ ಆ್ಯಪಿಂದ ಯಾರದ್ದೋ ಡಿಲಿಷನ್ಗೆ ಅಪ್ಲೈ ಮಾಡಿಬಿಟ್ಟಿದ್ದಾನೆ ಅವನು. ಅದು ಏನಾಗುತ್ತೆ, ಒಬ್ಬ ಬೂತ್ ಏಜೆಂಟ್ಗೆ ಗೊತ್ತಾಗುತ್ತೆ. ಅವ್ರು ಚಿಕ್ಕಪ್ಪಂದೇ ಡಿಲೀಷನ್ಗೆ ಕೊಟ್ಬಿಟ್ಟಿರ್ತಾನೆ ಅವನು. ಅವ್ರು ಚಿಕ್ಕಪ್ಪನ ನೀನು ಡಿಲೀಷನ್ ಕೊಟ್ಟಿದ್ದೇನಪ್ಪ, ನೀನು ವೋಟರ್ ಇದ್ರ ಹಕ್ಕನ್ನು ಕೊಟ್ಟುಬಿಟ್ಟಿದ್ಯಾ ಅಂತ ಕೇಳಿದಾಗ ನನಗೆ ಈ ವಿಷಯನೇ ಗೊತ್ತಿಲ್ಲ ಅಂತಾರೆ. ಆವಾಗ ಹೋಗಿ ಚೆಕ್ ಮಾಡಿದಾಗ ಮಹಾರಾಷ್ಟ್ರದಲ್ಲಿ ಒಬ್ಬ ಬೆಳಗಿನ ಜಾವ 4 ಗಂಟೆಗೆ ಎದ್ದುಬಿಟ್ಟು 4 ಗಂಟೆ 1 ನಿಮಿಷಕ್ಕೋ 2 ನಿಮಿಷಕ್ಕೋ ಹಬ್ಬ ಎದ್ದು ಒಂದು 36 ಸೆಕೆಂಡಲ್ಲಿ 2 ಅರ್ಜಿ ಕೊಟ್ಟಿರ್ತಾನೆ ಅವನು. ಆ ಪ್ರೊಸೀಜರ್ 36 ಸೆಕೆಂಡಲ್ಲಿ ಆಗೋದೇ ಇಲ್ಲ. ಇದು ಹೇಗಾಯಿತು ಅಂತ ಅವತ್ತಿಗೆ ಎನ್ಕ್ವೈರಿ ಮಾಡಿದಾಗ ಅದೆಲ್ಲ ರದ್ದಾಗುತ್ತೆ ಮೇಡಮ್. ಅದನ್ನೇ ರಾಹುಲ್ ಗಾಂಧಿ 2ನೇ ಪ್ರೆಸ್ ಮೀಟಲ್ಲಿ ಅದನ್ನೇ ಮಾತಾಡಿದ್ದವರು. ಬಿಡಿ, ಈ ಒಂದು ವಿಚಾರದಲ್ಲಿ ಡಿಲಿಷನ್ಗೆ ಹೇಳಿದ ಅಷ್ಟು ಈಸಿನ ಅಂತ ಹೇಳಿದ್ರಿ. ಅವರು ಆ ಲೇಡಿ ಇದ್ದಾರಲ್ಲ ಮೇಡಮ್, ಗೋದಾಬಾಯಿ ಅಂತ ಅವರು, ನನಗೆ ವಿಷಯನೇ ಗೊತ್ತಿಲ್ಲಪ್ಪ, ನಾನು ಯಾಕಯ್ಯ ನನ್ನ ವೋಟನ್ನು ಡಿಲೀಟ್ ಮಾಡಲಿ, ನಾನು ಅರ್ಜಿ ಕೊಡಲಿ ಅಂತ ಗೋದಾಬಾಯಿ ಅವತ್ತು ಮಾತಾಡ್ತಾರೆ ಅವತ್ತು. ನನ್ನ ಪಾಯಿಂಟ್ ಏನು ಅಂದರೆ, ಇದು ಆಯ್ತಲ್ಲ ಮೇಡಮ್, ಇದೆಲ್ಲ ಆಯಿತು. ಇದು ರಾಹುಲ್ ಗಾಂಧಿ ಹೇಳಿದ್ರೋ, ಕಾಂತಿ ಶೆಟ್ಟಿ ಹೇಳಿದ್ರೋ, ಮುನೀರ್ ಹೇಳಿದ್ರೋ ಬೇರೆ ವಿಚಾರ ಮೇಡಮ್. ಈ ಡಿಲೀಷನ್ಗೆ ನಿಮ್ಮ ಪ್ರೂಫ್ ಸಮೇತ ಸ್ಕ್ರೀನ್ ಮೇಲೆ ಇಟ್ಟಾಗ ಇದಕ್ಕೆ ಸರ್ವಸಮ್ಮತವಾಗಿ ಒಪ್ಕೊಳ್ಳುವಂಥ ಉತ್ತರ ಚುನಾವಣಾ ಆಯೋಗದ ಕಡೆಯಿಂದ ಬಂತಾ ಬರಲಿಲ್ವಾ? ಇಷ್ಟೇ ನನ್ನ ಪ್ರಶ್ನೆ. ಚುನಾವಣಾ ಆಯೋಗ ಏನ್ ಹೇಳಿ ಹೆದರ್ಸದ ಹಂಗ್ ಕಂಪ್ಲೇಂಟ್ ಕೊಡು, ಹಿಂಗ್ ಕಂಪ್ಲೇಂಟ್ ಕೊಡು, ಖಂಡಿತ ಪೇಪರ್ ಇಲ್ಲ. ತಗೊಂಬ, ನೀನು ಅಫಿಡೇವಿಟ್ ಹಾಕು. ಇವಾಗ ನನ್ಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ಆಯ್ತು. ರಮಕಾಂತ್, ನೀವು ನಿಮ್ಮ ಹತ್ರ ಬಂದು ನಾನೊಂದು ಸೂಕ್ತ ರಾಹುಲ್ ಗಾಂಧಿ ಕೊಡ್ಬೇಕು ಅಂದ್ರೆ ಪ್ರಿಂಟ್ ಮಾಡ್ಕೊಂಡು ಬಂದ್ರ ಡೀಟೇಲ್ಸ್ ನ ಪ್ರಿಂಟ್ ಮಾಡ್ಕೊಂಡು ಬಂದ್ರ ಇಲ್ಲ ಚುನಾವಣಾ ಆಯೋಗ ಕೊಟ್ಟಿ ಡೀಟೇಲ್ಸ್ ಅದು? ಇವಾಗ ಚುನಾವಣಾ ಆಯೋಗ ಕೊಟ್ಟಿದ್ದಕ್ಕೆ ತಾನೇ ಅವ್ರು ಕೊಟ್ಟಿದ್ದಾರೆ. ಹೌದು, ಮತ್ತೆ ಅಲ್ವಾ? ಆಗ ಅವ್ರದ್ದು ಡೀಟೇಲ್ಸ್ ಅವರೇ ಒಪ್ಕೊಂಡಂಗ ಆಯ್ತಲ್ಲ. ಹಾಗಾದ್ರೆ ಅವ್ರು ಅದರಲ್ಲಿ ಒಂದು ಚುನಾವಣಾ ಆಯೋಗ ಇರುವಾಗ ಒಂದು ಸಾಂವಿಧಾನಿಕ ಸಂಸ್ಥೆ ಅದನ್ನು ಚೆಕ್ ಮಾಡಬೇಕು. ಏನೇ ಆದ್ರೆ ಅದಕ್ಕೆ ಆದ ಸಮಯ ತಗೊಳುತ್ತೆ, ಅದರ ಆದ ಒಂದು ಖರ್ಚುಗಳಿರುತ್ತೆ. ಯಾರಾದ್ರೂ ಸುಮ್ಮನೆ ಸುಮ್ಮನೆ ಬಂದು ಕಂಪ್ಲೇಂಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಚುನಾವಣಾ ಆಯೋಗದಲ್ಲಿ ಒಂದು ರೀತಿ ರಿವಾಜ್ ಇಟ್ಕೊಂಡಿರ್ತಾರೆ. ನೋಡಿ, ಈ ತರ ನೀನು ಏನು ಪ್ರಾಬ್ಲಮ್ ಇದೆ, ಯಾವುದೇ ಒಂದು ಪ್ರಜೆ, ಇಡೀ ರಾಜ್ಯದ ಯಾವುದೇ ಪ್ರಜೆ ಬೇಕಾದ್ರೂ ಕೊಡ್ಬೋದು. ಹೋಗಿ ಕೊಡುವಾಗ ಅದಕ್ಕೊಂದು ರೂಲ್ಸ್ ಇಟ್ಟಿರ್ತಾರೆ. ನೋಡಪ್ಪ, ನೀನು ಇದು ಕೊಡು, ಈ ನಿಗದಿತ ಫಾರ್ಮ್ ಅಲ್ಲಿ ಕೊಡು, ಅದಕ್ಕೆ ಫಾರ್ಮ್ ಅಂತ ಇದೆ, 1930 ಆಕ್ಟ್ ಅಲ್ಲಿ ಇದೆ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಇದ್ರಲ್ಲೇ ಇದೆ, ಅದಕ್ಕೆ ನಂಬರ್ ಇದೆ, ಅದರ ಪ್ರಕಾರ ಕೊಡು. ಒಂದು ವೇಳೆ ನೀನು ತಪ್ಪಿದಲ್ಲಿ ಇದಕ್ಕೆ ಕ್ಷಮೆ ಯಾಚಿಸಬೇಕು ಅಂತ ಹೇಳಕ್ಕೆ ನಿಂಗೇನ್ ಭಯ? ನಮ್ಗೇನ್ ಭಯ? ನಿಮ್ಮ ಹತ್ರ ನಾನು ಹೇಳಿದ್ರೆ ನಮ್ಮ ಹತ್ರ ಪ್ರೂಫ್ ಇದೆ ಅಂದ್ರೆ ರಾಜೀವ್ ಗಾಂಧಿಗೆ ನಾನು ಕೇಳ್ತಾರೆ, ನಿಮ್ಮ ಸುತ್ತಿ ಬಳಸಿ ವಿಷಲ್ ಬ್ಲೋವರ್ಸ್ ಇದಕ್ಕೆ ಸುತ್ತಾ ಇರೋದು ಇದು ಇಂಥದೊಂದು ಅಕ್ರಮ ನಡೆದಿದೆ ಅಂತ ಹೇಳಿ ಒಬ್ಬ ಕಳ್ಳ ಅಂತ ಹೇಳಿದಾಗ ನೀನ್ ಕಳ್ಳನ್ ನೋಡ್ದ, ಕಳ್ಳ ಹೆಂಗಿದ್ದ ಹೇಳು, ಏನ್ ಮಾಡ್ತಿದ್ದ ಹೇಳು, ನೀನ್ ಒಳಗಡೆ ಬಾ, ಫಸ್ಟ್ ನನ್ ಮುಂದೆ ನಿಂತ್ಕೋ, ನೀನ್ ಯಾಕೆ ನೀನ್ ಅಷ್ಟೊತ್ತಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ದೆ, ಯಾಕೆ ಬರಕ್ ಹೇಳಿದ್ರೆ ಅಷ್ಟೊತ್ತಲ್ಲಿ, ಆ ಜೈಲ್ ಗೋಡೆ ಹತ್ರ ನಿನ್ಗೇನ್ ಕೆಲಸ ಇತ್ತು, ನಿನ್ ಕಣ್ಣು ಎಷ್ಟು ದೂರ ಕಾಣಿಸುತ್ತೆ, ನಿನ್ ಕನ್ನಡಕ ಹಾಕಿದ್ದ ಇಲ್ವಾ ಅವಾಗ, ಇದು ವಿಚಾರ ಬಂದ್ಬಿಟ್ಟಾಗ ಒಟ್ಟಲ್ಲಿ ಹೆದರಿ ಅವನ ಆಚೆಗೆ ಬರಬಾರ್ದು ಅವನು ಅಂತ ಹೇಳಿ. ನಾನು ನಿಮ್ ಜೊತೆ ನೀವು ಹೇಳೋದಕ್ಕೆ ನಾನು ಬದಲಾಗಿದ್ದೀನಿ. ಇದನ್ನು ಯಾಕೆ ಅವ್ರು ಕೊಡ್ತಾ ಇಲ್ಲ? ನಾನು ಹೇಳ್ತಾ ಇದ್ದೀನಿ, ರಾಹುಲ್ ಗಾಂಧಿಯನ್ನ ಇಡೀ ದೇಶದ ಮುಂದೆ ಅಲ್ಲ, ವಿಶ್ವದ ಮುಂದೆ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಇರತಕ್ಕಂಥ ದೊಡ್ಡ ಅವಕಾಶ ನಿಮ್ಮ ಮುಂದೆ ಇದೆ ಮೇಡಮ್. ಈ ಮನುಷ್ಯ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಹುಟ್ಟು ಸುಳ್ಳು, ಯಾವುದೋ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿ ಎಲ್ಲ ಪ್ರಿಂಟ್ ಮಾಡ್ಕೊಂಡು ಬಂದುಬಿಟ್ಟು ಈ ಡೇಟಾ ಇಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಅಬ್ದುಲ್, ನಾನು ಇನ್ನೊಂದು ಕೇಳಿಬಿಡ್ತೀನಿ ನಿಮ್ಮನ್ನ. ಇಲ್ಲೇನಾಯಿತು ಅಂದರೆ, ಈ ಡೇಟಾ ವಿಚಾರದಲ್ಲಿ ಒಂದು ಇಶ್ಯೂ ನಡೀತು. ಎಲೆಕ್ಟ್ರಲ್ ಬಾಂಡ್ಗೆ ಏನು ನಡೆದಿತ್ತು, ಇಲ್ಲೂ ಅದೇ ಡ್ರಾಮಾ, ದೊಡ್ಡ ಡ್ರಾಮಾ ನಡೆದಿತ್ತು. ಏನು ಆ ಡ್ರಾಮಾ ಅಂದರೆ, ಡೀಟೇಲ್ಸ್ ಕೊಡೋಕ್ಕಾಗಲ್ಲ, ತುಂಬಾ ದೊಡ್ಡದಿದು ಎಲ್ಲ ಇಂಟರಪ್ಟ್ ಮಾಡಿದ್ರೆ ನಾನು ನನ್ನ ಮಾತು ಪೂರ್ತಿ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ. ಇಂಟರಪ್ಟ್ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ. ಆಯ್ತು, ಬಟ್ ಅದನ್ನು ಆಡ್ ಮಾಡಿ. ಆಯ್ತು, ಎಲೆಕ್ಟ್ರಲ್ ಬಾಂಡಲ್ಲಿ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ಅಗಾಧವಾಗಿದೆ ಅದು, ಇಷ್ಟು ದಿನದಲ್ಲಿ ಕೊಡೋಕ್ಕಾಗಲ್ಲ, ತುಂಬ ದೊಡ್ಡದು ಅಂಥೇಳಿ ಒಂದು ನಡೀತು. ಈ ಶನಿವಾರ ಸಾಯಂಕಾಲದೊಳಗಡೆ ಅದು ಅಪ್ಲೋಡ್ ಆಗಿಲ್ಲ ಅಂದರೆ ನಾನು ನಿಮ್ಮ ಸುಮ್ಮನೆ ಬಿಡಲ್ಲ ಅಂದ ತಕ್ಷಣ ಎಲ್ಲ ಬಂತಪ್ಪ. ಇಲ್ಲಿ ರಾಹುಲ್ ಗಾಂಧಿ ಏನು ಹೇಳಿದ್ದು ಅಂದರೆ, ನೋಡ್ರಿ, ನಾನು ಈ ಡೀಟೇಲ್ಸ್ ಕೇಳಿದಾಗ 6 ಅಡಿ 8 ಅಡಿ 10 ಅಡಿಯ ಪ್ರಿಂಟಿಂಗ್ ಇದರಲ್ಲಿ ಕೊಟ್ಟರು, ನಾನು ಅದನ್ನು ಸಾಫ್ಟ್ ಕಾಪಿಲಿ ಕೇಳಿದ್ದೆ, ನನಗೆ ಅದನ್ನು ಕೊಡಲಿಲ್ಲ ಅಂದರು. ಸಾಫ್ಟ್ ಕಾಪಿಲಿ ಕೇಳಿದ್ರೆ ಕೊಡೋಕ್ಕೇನು, ಚೆಕ್ ಮಾಡಿಬಿಡುತ್ತೆ, ನಿನಗೆ 3500 ವರ್ಷ ಬೇಕಾಗುತ್ತೆ, 2300 ವರ್ಷ ಬೇಕಾಗುತ್ತೆ, 380 ವರ್ಷ. ಅಯ್ಯೋ, ಅದು ಅವ್ರ ಹಣೆ ಬರ, ರಾಹುಲ್ ಗಾಂಧಿ ಹಣೆ ಬರ, ನಾವೇನು ಮಾಡೋಣ ಅದಕ್ಕೆ? ನನ್ನ ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ, ಈ ಎಲೆಕ್ಷನ್ ಕಮಿಷನ್ನು ಅದರದ್ದೇನೋ ಒಂದು ಘನತೆ ಇತ್ತಲ್ಲ, ತೂಕ ಇತ್ತಲ್ಲ, ಆ ತೂಕಕ್ಕೆ ತಕ್ಕಂಥ ಉತ್ತರ ಅದರ ಕಡೆಯಿಂದ, ಸ್ವಾಯತ್ತ ಸಂಸ್ಥೆ ಕಡೆಯಿಂದ
ಕನ್ವಿನ್ಸಿಂಗ್ ಆಗಿ ಬಂತು ಅಂತ ನಿಮ್ಗೆ ಅನ್ಸುತ್ತಾ ಅಂತ ನಾನು ಅಬ್ದುಲ್ ಕೇಳ್ತಿರೋದು ಅಷ್ಟೇ ವಿಚಾರ, ಇನ್ನೇನಿಲ್ಲ ಇದ್ರಲ್ಲಿ. ನಾನು ಅದ್ರಗಿಂತ ಮುಂಚೆ ಮೇಡಮ್ ಪಾಪ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. Okay, ಹಾ. ರಾಹುಲ್ ಗಾಂಧಿ ಯಾಕೆ ಕೊಡ್ತಾ ಇಲ್ಲ? ರಾಹುಲ್ ಗಾಂಧಿ ನಾನು ಆಗ್ಲೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನೀವು ರಾಹುಲ್ ಗಾಂಧಿ ಅವರನ್ನ ಇವ್ರು ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ರಾಹುಲ್ ಗಾಂಧಿ ಕೇಳಬೇಕು, BLA ಒಂದ್ಲೇ ಕೇಳಿಸಿ. ನಾನು ಹೇಳ್ತೀನಿ ಒಂದ್ ನಿಮಿಷ. ರಾಹುಲ್ ಗಾಂಧಿನೇ ಅಫಿಡವಿಟ್ ಕೊಡಿ, ಅವರೇ ಓದ್ ತಗೊಳ್ಳಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ರಾಹುಲ್ ಗಾಂಧಿ ಅವರನ್ನ ಸರಿಸುಮಾರು 13 ರಿಂದ 15 ಕೇಸ್ಗಳಲ್ಲಿ ಸೆಷನ್ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ತನಕ ಕಟಕಟೆಯಲ್ಲಿ ನಿಲ್ಸಿದ್ದಾರೆ ಅವರು. ಆಲ್ರೆಡಿ ಫಿಸಿಕಲಿ ಹಾಜರಾಗಿದ್ದಾರೆ. ಸೂರತ್ತಿನ ಒಂದೇ ಒಂದು ಕೋರ್ಟ್ಗೆ, ಸೂರತ್ತಿನಲ್ಲೇ 5 ಬಾರಿ ರಾಹುಲ್ ಗಾಂಧಿನ ಖುದ್ದಾಗಿ ಹಾಜರಿರುವಂತೆ ಘೋಷಣೆ ಮಾಡಿಸಿದ್ದಾರೆ. ಇಡಿ ಆ ಕೇಸಿನಲ್ಲಿ ಸತತವಾಗಿ 5 ದಿನ 55 ಗಂಟೆ ಅವ್ರನ್ನ ಫಿಸಿಕಲಿ ಹಾಗೂ ಮೆಂಟಲಿ ಹರಾಸ್ ಮಾಡಿದ್ದಾರೆ. ಸುಮ್ಸುಮ್ನೆ ಏನ್ ಮಾಡಿದ್ರೆ ಏನಾಯ್ತು? ಆಯ್ತು, ಏನಾಯ್ತು? ನೀವು ಕೂರ್ಸಿದ್ರಲ್ಲ, ಅಷ್ಟು ಎನ್ಕ್ವೈರಿ ಮಾಡಿದ್ರಲ್ಲ, ಏನ್ ಆಕ್ಷನ್ ಆಯ್ತು ನಿಮ್ದು? ಝೀರೋ. ಏನು ಮಾಡಕ್ ಆಗ್ಲಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ. ಅತೀತರ ರಾಹುಲ್ ಗಾಂಧಿ ಅವ್ರನ್ನ ಕರೆಯಲೇಬಾರದು, ವಿಚಾರಣೆ ಮಾಡಬಾರದು ಅಂತ ನಾನು ಹೇಳಿದ್ ಮಾಡಿದಾರಲ್ಲ, ಅತೀತರು ಯಾವ್ದು ಈ ದೇಶದ ಕಾನೂನಿಗೆ ಏನು ಸಂಬಂಧನೇ ಪಡಲ್ವ ಅವರು? ನಾನು ಹೇಳ್ತಾ ಇರೋದು ಅಲ್ಲ, ಈ ದೇಶದ ಕಾನೂನಿಗೆ ಸಂಬಂಧಪಟ್ಟಿದ್ದು ರಾಹುಲ್ ಗಾಂಧಿ ಒಬ್ಬರಿಗೆ, ಬೇರೆ ಯಾವ್ದು ಬಿಜೆಪಿ ನಾಯಕರಿಗೆ ಯಾವ ಕಾನೂನು ಇಲ್ಲ. ಯಾಕೆ ಸುಮ್ನಿದ್ದೀರಾ? ಯಾವುದು ಇಲ್ಲ. 40% ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ, ಇದುವರೆಗೆ ಏನು ಮಾಡಕ್ಕಾಗಿಲ್ಲ. ನೀವು ಮಧ್ಯ ಬಾಯ್ ಹಾಕಿದ್ರೆ ನೀವು ಮಾತಾಡ್ಬೇಕಾದ್ರೆ ಮಾತಾಡ್ತಿದ್ದೆ. ಕ್ಲಾರಿಟಿ ಆಗಿ ಹೇಳೋಣ. ನೀವು 5 ದಿನ 55 ಗಂಟೆ ನಿಲ್ಸಿದ್ರಿ. ನೀವು ಯಾವುದೋ ಒಂದು ಕೇಸಲ್ಲಿ ಹಾಕಿ ಅವರನ್ನ ಮನೆ ಖಾಲಿ ಮಾಡಿಸಿದ್ರಿ. ಮನೆಯಲ್ಲಿ ಇಲ್ದಿರೋ ತರ ಯಾವುದೋ ಕೇಸ್ ಅಲ್ಲ, ಅದನ್ನ ಹೇಳಿ. ಒಂದು ನಿಮಿಷ ಇರಿ. ಯಾಕೆ ಯಾವುದೋ ಕೇಸ್ ಅಂತೀರಾ? ಯಾವ್ದು ಕೇಸ್? ಅದೇ ಕೇಸ್. ಆಮೇಲೆ ಏನಾಯ್ತು? ಅದನ್ನ ತಿಳ್ಕೊಳ್ಳಿ. ನಾನು ಹೇಳ್ತಾ ಇರೋದು, ರಾಹುಲ್ ಗಾಂಧಿನ ಕಟ್ಟ ಹಾಕಿದ್ರೆ ನಾವು ಸರ್ವ ಸ್ವತಂತ್ರರು ಅನ್ನೋದು ಬಿಜೆಪಿ ಅವರಿಗೆ ಗೊತ್ತಿದೆ. ಇವರಿಗೆ ಪ್ರತಿಯೊಂದು ಹೆಜ್ಜೆಗೂ ಅಡೆತಡೆಗಳನ್ನ ಕೊಡ್ತಾ ಇರುವಂತದ್ದು ರಾಹುಲ್ ಗಾಂಧಿ. ಇವರ ವಿಷಯಗಳನ್ನ ಧೈರ್ಯವಾಗಿ ಮಾತಾಡ್ತಾ ಇರೋದು ರಾಹುಲ್ ಗಾಂಧಿ. ಆದ್ರಿಂದ ಅವ್ರು ಕೇಳ್ತಾ ಇರುವಂತದ್ದು, ನೀವು BLA 2ಗಳ ವಿಷಯ ಬಂದಾಗ ಎಸ್, ನಮ್ ಕಡೆಯಿಂದ ಲೋಪ ಇದೆ. BLA 2 ಆದವನು ಅದನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಅದನ್ನ ಕೊಡಬೇಕು. ಆದ್ರೆ ಕೊಟ್ಟ ನಂತರವೂ ಸಹ ಕರ್ನಾಟಕದಲ್ಲಿ ಸರ್ಕಾರ ಇದೆ, ಕರ್ನಾಟಕ ಯಾಕೆ ಮಾಡಿಲ್ಲ? ನಾವು ಅಲ್ರಿ ಮಾಡೋದು ಅದನ್ನ ಮಾಡೋದು ಚುನಾವಣಾ ಆಯೋಗನೇ. ಕೊಟ್ಟಂತ ನಾವು ಸತ್ತಿದಾರಪ್ಪ ಹೋಗ್ಬಿಟ್ಟು ಪಂಚನಾಮೆ ಮಾಡಿ ಹೋಗಿ ನೋಡಿ ಡಿಲೀಟ್ ಮಾಡಿ ಅಂತ ಫಾರ್ಮ್ ಫಿಲ್ ಮಾಡಿದ್ರು ಇಲ್ಲಿ ತನಕ ಡಿಲೀಟ್ ಆಗಿಲ್ಲ. ಎಲ್ಲೋ ಕೂತ್ಕೊಂಡು ಈ ರಾಹುಲ್ ಗಾಂಧಿ ಅವ್ರನ್ನ ಬೋಗಸ್ ತೋರಿಸಿದ್ರ, ಜೀವಂತ ಉದಾಹರಣೆನ ತಂದು ಎದುರು ನಿಲ್ಸಿದ್ರು. ಇವ್ರು ಇದಾರೆ ಜೀವಂತವಾಗಿ. ಇವ್ರನ್ನ ಡಿಲೀಟ್ ಮಾಡಿದ್ದು ಆಳಂದದ BLA ಅಲ್ಲ, ಎಲ್ಲೋ ಬಿಹಾರದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾನೆ ಅಂದ್ರೆ ನೀವು ಮತ್ತೆ ಪುನಃ ಅದಕ್ಕೆ ಅಫಿಡವಿಟ್ ಕೊಡಿ ಅಂತ ಹೇಳಿದ್ರೆ ಎಂತ ಬೂಟಾಟಿಕೆ ಅದು. ಬೂಟಾಟಿಕೆನೆ ಅದು. ನೀವು 65 ಲಕ್ಷ ವೋಟರ್ಸ್ ಅನ್ನ ಡಿಲೀಟ್ ಮಾಡಿದ್ರಿ. 65 ಲಕ್ಷ ಯಾರು ಇವರು? ನಿಮಗೆ 2024 65 ಲಕ್ಷ ವೋಟ್ ನ ಅದನ್ನ ಡಿಲೀಟ್ ಮಾಡಿ ಇವರು ನುಸುಳಕೋರ್ರು. ಇವ್ರನ್ನ ವೋಟ್ ಹಾಕ್ಸಿದ್ರಿ ನೀವು. ಕಳೆದ 1 ವರ್ಷದ ಹಿಂದೆ ನೀವು ವೋಟ್ ಹಾಕ್ಸಿದ್ರಿ. ಇಲ್ಲ, ಅದು ಡೀಟೇಲ್ಸ್ ಕೊಡಕ್ ಆಗಲ್ಲ. ಮತ್ತೆ ಪುನಃ ನೀವು ಹಾಗೆ ಹೇಳಿದ ರೀತಿಯಲ್ಲಿ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಹೇಗೆ ಕೊಟ್ರು, ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ ಎಲ್ಲ ಡೀಟೇಲ್ಸ್ ಕೊಟ್ರು. ಆಮೇಲೆ ಇಲ್ಲ, ಪಾಸ್ಪೋರ್ಟ್ ಮತ್ತೆ ಏನು TC ಅಂತೆ, ಆಧಾರ್ ಕಾರ್ಡ್ ಆಗಲ್ವಂತೆ, ಕಾನೂನುಗಳನ್ನ ಎಷ್ಟು ಅಂದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಈಗ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲದೂ ಸಹ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆಶಾಭಾವನೆ ನಮಗಿದೆ. ಚುನಾವಣೆಯನ್ನು ಪಾರದರ್ಶಕವಾಗಿ ಮಾಡಬಹುದೇನೋ. ಯಾಕಂದ್ರೆ ಇಷ್ಟೆಲ್ಲ ಚಾಟಿ ಬೀಸಿದೆ, ಅದರಲ್ಲೂ ನಾವುಗಳು ಎಚ್ಚೆತ್ತಿದೀವಿ. ಇನ್ನು ಅದನ್ನು ಹೈಜಾಕ್ ಮಾಡಿ ನಾನು ಹೇಳ್ತಾ ಇರೋದು, ಪೋಲಿಂಗ್ ಬೂತಿನ ಒಳಗಡೆ ಇವ್ರು ಏನೆಲ್ಲ ಮಾಡಬಹುದು ಅದನ್ನ ನಿಯಂತ್ರಿಸುವಲ್ಲಿ ಯಶಸ್ವಿ ಆದ್ರೆ ಒಂದಿಷ್ಟು ಪಾರದರ್ಶಕವಾಗಿ ಚುನಾವಣೆ ನಡೆಯುತ್ತೆ. ದಿನೇಶ್ ಅವರು, ನನ್ನ ಕ್ವಶನ್ ಇರೋದು, ಈಗ ಬಿಹಾರದಲ್ಲಿ ಇಷ್ಟೆಲ್ಲ ವಿಚಾರಗಳಾದ ಮೇಲೆ ಈ ಏನೋ ಈ ಒಂದು ಚುನಾವಣೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗಬಹುದಾ? ಇದು ಹಿಂದಿನಂತೆ ಇನ್ಮೇಲೆ ಚುನಾವಣೆಗಳು ಇರಲ್ಲ ಅಂತ ಅನ್ನೋದ್ರ ಮೆಸೇಜ್ ಇದೆಯಾ ಇದರಲ್ಲಿ? ಅಥವಾ ಇಲ್ಲ, ಇನ್ನೂ ಏನೋ ನಡೆಯುತ್ತೆ, ನಾವು ಹೇಳೋಕ್ಕಾಗಲ್ಲ? 65 ಲಕ್ಷ ಮತದಾರರ ಡಿಲೀಷನ್ವರೆಗೂ ಹೋಗಿದ್ದಿದ್ದು ಈಗ 3.66 ಲಕ್ಷಕ್ಕೆ ಬಂತು ಅಂದಾಗ ಸಹಜವಾಗಿಯೇ ಅದು ಹಿಂಗೆ 65 ಲಕ್ಷ ಮತ ಯಾರು? ಹಾಗಾದ್ರೆ ಈ ಅನುಮಾನ ಬರಲ್ವೇನ್ರಿ? ಇವರೇ 65 ಲಕ್ಷ ಅಂತ ಹೇಳಿದವರು, 66 ಲಕ್ಷ ಅಂತ ಹೇಳಿದವರು, ಈಗ ಆಲ್ ಆಫ್ ಸಡನ್ 3.66 ಲಕ್ಷ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಬಿಹಾರದಲ್ಲಿ ಸುಮಾರು ಒಂದು 50 ಲಕ್ಷ ಜನ ಏನು ಮೈಗ್ರೇಷನ್ ಹೊರಗಡೆಗೆ ಕೆಲಸದ ಮೇಲೆ ಹೋಗಿದ್ದಾರೆ. ಈ 50 ಲಕ್ಷ ಜನನ ನೀವು ಸಿಂಪಲ್ ಆಗಿ ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಯಾವುದೋ ಇಂಗ್ಲೀಷ್ ಪೇಪರು, ಕನ್ನಡ ಪೇಪರು. ಬಿಹಾರದವರು ಕರ್ನಾಟಕದಲ್ಲಿ ಇಂಗ್ಲೀಷ್ ಪೇಪರು, ಕನ್ನಡ ಪೇಪರ್ ಹುಡ್ಕೊಂಡೋಗಿ ಸ್ಕ್ಯಾನ್ ಮಾಡೋಷ್ಟು ಶಕ್ತಿ ಇದೆಯಾ? ಅದರಲ್ಲಿ ಒಂದು ಸ್ಕ್ಯಾನರ್ ಹಾಕ್ಬಿಡ್ತಾರೆ, ನೀನು ಸ್ಕ್ಯಾನ್ ಮಾಡು, ನಿಂಗೆ ಬಿಹಾರ್ ವೆಬ್ಸೈಟ್ ಓಪನ್ ಆಗುತ್ತೆ, ಅದರಲ್ಲಿ ನೀನು ಚೆಕ್ ಮಾಡ್ಕೊ ಅಂತ. ಅಷ್ಟು ತಾಳ್ಮೆ ಇದೆಯಾ? ಅಷ್ಟು ತಾಳ್ಮೆ ಇದ್ರೆ ಅವರು ಬಿಹಾರದಲ್ಲೇ ಇರ್ತಿದ್ರು, ಕರ್ನಾಟಕಕ್ಕೆ ಬೇರೆ ರಾಜ್ಯಗಳಿಗೆ ಕೂಲಿಗೆ ಹೋಗ್ತಿರ್ಲಿಲ್ಲ.
ಇವತ್ತು ಆ ಪರಿಸ್ಥಿತಿಲಿದ್ದು ಎಷ್ಟೋ ಲಕ್ಷಾಂತರ ಜನರಿಗೆ ಅವ್ರ ವೋಟ್ ಎಲ್ಲ ಇವತ್ತು ನಷ್ಟ ಆಗಿದೆ. ಇವತ್ತು 3.5 ಲಕ್ಷದೊಳಗಡೆ ಅವರು ಎಷ್ಟೋ ಜನ ಇರ್ಬೋದು. ನಾನು ಹೇಳ್ತಾ ಇರೋದು ಈಗ ಎಷ್ಟೋ ಕಡೆ ನೆಟ್ವರ್ಕೇ ಇಲ್ಲಪ್ಪ ಅಂತ ಕಡೆ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಅವ್ರಗಳಿಗೆಲ್ಲ ಸ್ಮಾರ್ಟ್ ಫೋನ್ ಇದೆಯಾ? ಲೋಕಸಭಾ ಚುನಾವಣೆ ಸ್ಮಾರ್ಟ್ ಫೋನ್ ಇದೆಯಾ ಅವ್ರ ಹತ್ರ? 3.5 ಲಕ್ಷ ಮತದಾರರು ಡಿಲೀಟ್ ಆಗಬಾರ್ದು ಅಂತ ನಿಮ್ಮ ನಾನು ಹೇಳೋದು ಆಸಕ್ತಿ ಮತ್ತು ಆಶಾಭಾವನೆ. ಮೆಥಡ್ ಆಫ್ ಅನಾಲಿಸಿಸ್ ಸರಿ ಇಲ್ಲ ಅಂತ ನಾನು ಹೇಳ್ತೇನೆ. ಇದು ಕೂಡ ಪರಿಣಾಮ ಬೀರುತ್ತೆ. ಏನು 3.5 ಲಕ್ಷ, ಯಾಕಂದ್ರೆ ನೀವು ಎಷ್ಟೋ UP ಎಲೆಕ್ಷನ್ನು ಇವೆಲ್ಲ ನೋಡಿರ್ಬೋದು. 100-200 ವೋಟ್ಗಳಲ್ಲೆಲ್ಲ 10, 20, 30 ಕ್ಯಾಂಡಿಡೇಟ್ಗಳು ಗೆದ್ದಿರೋದು ನೀವು ನೋಡಿದ್ದೀರಾ. ಅಂದಮೇಲೆ ಇದು ಕೂಡ ಅಫೆಕ್ಟ್ ಆಗುತ್ತೆ. ಕಾಂಗ್ರೆಸ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ರು, ಮತ್ತೆ ಇನ್ನೂ ಕಾಂಗ್ರೆಸ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ಇದರಲ್ಲಿ ಇದೇ ಲೆಕ್ಕದಲ್ಲಿ ನಮ್ಗಾಗಿರೋ ಅನ್ಯಾಯದ ನಾವು ಚೆಕ್ ಮಾಡ್ಕೊಂಡ್ಬಿಟ್ರೆ ಕನಿಷ್ಠ 30 ಸೀಟ್ಗಳಲ್ಲಿ ನರೇಂದ್ರ ಮೋದಿ ಸೋಲ್ತಾ ಇದ್ರು. ಹೌದು, ಅವಾಗ ಅವ್ರ ಅಧಿಕಾರವನ್ನೇ ಮಾಡ್ತಿರಲ್ಲ, ಕಾಂಗ್ರೆಸ್ ಅವರೇ ಮಾತಾಡಿರೋದು. ಈಗ ಇನ್ನು 30 ಸೀಟ ಸೋಲಾಗ್ತಿತ್ತು ಅವ್ರಿಗೆ ಲೋಕಸಭೆಯಲ್ಲಿ ಅಂತ. ಹೌದು, ಲೋಕಸಭೆಯಲ್ಲೂ ಸಾಕಷ್ಟು ನಡೆದಿದೆ, ಮಹಾರಾಷ್ಟ್ರದಲ್ಲೂ ನಡೆದಿದೆ. ಪರ್ಕಾಲ್ ಪ್ರಭಾಕರ್ ಅವರೇ ಅದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಯಾವ ರೀತಿ ವೋಟ್ ಚೋರಿ ಆಗಿದೆ, ಯಾವ್ಯಾವ ಹಳ್ಳಿಗಳಲ್ಲಿ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕ್ಯಾಂಡಿಡೇಟ್ ನಿಂತಿದ್ದಾನೆ, ಅವ್ರ ಮನೆಯವ್ರೆ 60 ಜನ ಇದಾರಂತೆ, ಅವ್ನಿಗೆ 1 ವೋಟು ಬಿದ್ದಿಲ್ವಂತೆ. ಈ ತರ ಮಹಾರಾಷ್ಟ್ರ ಎಲೆಕ್ಷನ್ಗಳಲ್ಲಿ ಸಾಕಷ್ಟು ನಡೆದಿದೆ. ಅವ್ನ ಎಕ್ಸ್ಪೆಕ್ಟೇಷನ್ ಅವ್ರ ವಿಲೇಜು ಅವ್ನ ಇದ್ರ 2,000 ವೋಟ್ ಬರ್ಬೇಕಿತ್ತಂತೆ. 1 ವೋಟು ಬಿದ್ದಿಲ್ಲ ಅಂದಾಗ ಅವ್ನ ವೋಟ್ ಹೋಗ್ತಿರೋರು ಅವನಿಗೆ ಬರ್ಬೇಕು. ಈ ತರದೆಲ್ಲ ಕ್ವಶನ್ಗಳು ರೈಸ್ ಆಗಿದೆ. ಅಂದ್ರೆ ಎಷ್ಟೊಂದು ಗೋಲ್ಮಾಲ್ಗಳು ನಡೀತಾ ಬಂದಿದೆ. ಅಂದ್ರೆ ಇದನ್ನ ಸಪ್ರೆಸ್ ಮಾಡ್ಕೊಂಡೇ ಬಂದಿದ್ದಾರೆ ಎಷ್ಟೊಂದು. ಬಟ್ ಇವತ್ತಿನ ಪರಿಸ್ಥಿತಿಗೆ ಏನಾಗಿದೆ, ಇವತ್ತು ಬಿಹಾರದಲ್ಲಿ 3.5 ಲಕ್ಷದಲ್ಲೂ ಕೂಡ ಎಷ್ಟೋ ಜನ ಹೊರಗಡೆ ಉಳಿದಿದ್ದಾರೆ, ಅವರು ಆಕ್ಚುಯಲ್ ವೋಟರ್ಸ್. ಅದು ಒಂದು. ಮತ್ತೆ ಇವತ್ತು ಏನೇ ಬಿಹಾರದಲ್ಲಿ ಎಲೆಕ್ಷನ್ ಮಾಡೋದು, NDA ಇದು ಇಂಡಿಯಾ ಮೈತ್ರಿಕೂಟ ಏನೇ ಆದ್ರೂ ಕೂಡ ಆ ಜನರ ಪರಿಸ್ಥಿತಿ ಏನು ಬದಲಾಗಲ್ಲ. ಯಾಕೆಂದ್ರೆ ಅಲ್ಲಿ ಭ್ರಷ್ಟಾಚಾರ ಬದಲಾಯಿಸ್ಬಿಡ್ತಿದ್ರಿ ಎಲ್ಲ. ಇವತ್ತು ಬದಲಾಯಿಸಿದೀವಿ ನಾವು. ದೆಹಲಿ ಮಾಡೆಲ್ಲೂ ಮಾಡಿದ್ದೀವಿ, ಪಂಜಾಬ್ ಮಾಡೆಲ್ಲೂ ಮಾಡಿದ್ದೀವಿ, ನೆಕ್ಸ್ಟ್ ಗೋವಾದಲ್ಲೂ ಗೆಲ್ತೀವಿ, ಗುಜರಾತ್ ಅಲ್ಲೂ ಗೆಲ್ತೀವಿ. ಗುಜರಾತೇ ನೆಕ್ಸ್ಟ್ ನಮ್ದು, ಗುಜರಾತ್ ಅಲ್ಲೇ ಗೆಲ್ತೀವಿ. ಎಲ್ಲ ಎಲೆಕ್ಷನ್ ಹೇಳ್ತಾ ಇರ್ತೀರಲ್ಲ. ಇಲ್ಲ ಸರ್, ಈಗ ಮತ್ತೆ ಪಂಜಾಬ್ ಅಲ್ಲಿ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಇಲ್ವೇ ಇಲ್ವಲ್ಲ, ಮತ್ತೆ ಒಂದು ಕ್ಯಾಂಡಿಡೇಟ್ ಗೆದ್ದಿಲ್ವಲ್ಲ. ಮತ್ತೆ ಅಂದ್ರೆ ವ್ಯವಸ್ಥೆ ಜನರಿಗೆ ಅರ್ಥ ಆಗ್ತಾ ಇದೆ. ಇವತ್ತು ಬಿಹಾರದಲ್ಲಿ ನೋಡಿ, ಅಷ್ಟು ಲಕ್ಷ ಜನ ವಲಸೆ ಹೋಗ್ತಾವ್ರೆ. ಅವ್ರಿಗೊಂದು ವಲಸೆ ನೀತಿ, ಅವ್ರ ಪಾಪ ವಾಪಸ್ ರಾಜ್ಯಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಎಕನಾಮಿಕಲ್ ಸ್ಟೆಬಿಲಿಟಿ ಇಲ್ಲ, ಅಗ್ರಿಕಲ್ಚರ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಈಗ ನೋಡಿ, ಸೌತ್ ಸ್ಟೇಟ್ಗಳು ದುಡ್ಡು ತಗೊಂಡೋಗಿ ಅಲ್ಲಿಗೆ ಆಗ್ತಾ ಇದ್ದಾರೆ ಬಿಹಾರಕ್ಕೆ. ಅಲ್ಲಿ 10-20 ಬ್ರಿಡ್ಜ್ಗಳೇ ಬಿದ್ದೋಯ್ತವೆ. ಅವ್ರಗಳ ಮೇಲೆ ಯಾವ ED CBI ಏನು ರೈಡ್ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಇದೇ BJP ಇದೇ RJD JDU ಮಿಕ್ಸ್ ಆಗಿ ಫಾರ್ಮೇಶನ್ ಮಾಡುತ್ತೆ, ಇದೇ RJD ಜೊತೆ ಮತ್ತೆ ಕಾಂಗ್ರೆಸ್ ಸೇರ್ಕೊಳ್ಳುತ್ತೆ. ಅಂದ್ರೆ ಎಲ್ಲ ಕಿಚಡಿ ಆಗ್ಬಿಟ್ಟಿದೆ ಅಲ್ಲಿ. ಅಂದ್ರೆ ಒಂದ್ ರೀತಿ ಕರ್ನಾಟಕದಲ್ಲಿ JCB ಹೆಂಗಿದೆ ಹಂಗೆ ಅಲ್ಲೂ ಕೂಡ ಈ 4 ಪಕ್ಷಗಳು 5 ಪಕ್ಷಗಳು ಸೇರ್ಕೊಂಡು ಆಳ್ತಾನೆ ಇದೆ. ಯಾರ ಮೇಲೆ ಯಾರು ಎಲಿಗೇಷನ್ ಮಾಡ್ತಾ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಒರಿ ವೋಟ್ ಚೋರಿ ಅನ್ನೋದು ಒಂದು ಇಟ್ಕೊಂಡೇ ಅವ್ರ ಅಜೆಂಡಾ ಹೋಗ್ತಾ ಇದಾರೆ ಹೊರತು ಈ ಇಶ್ಯೂಗಳನ್ನ ಜನರಿಗೆ ಶಿಕ್ಷಣನೇ ಇಲ್ವಲ್ಲ ಸರ್. ಅಲ್ಲಿ ಜನಸುರಾಜ್ಗೆ ವೋಟ್ ಜನರಿಗೆ ಶಿಕ್ಷಣ ಇಲ್ಲ, ಆರ್ಥಿಕ ನೀತಿಗಳಿಲ್ಲ. ಜನಸುರಾಜ್ಗೆ ವೋಟ್ ಹಾಕ್ತಾರ ಜನ, ಅಲ್ಲಿ ಪ್ರಶಾಂತ್ ಕಿಶೋರ್ ಪಾರ್ಟಿಗೆ ವೋಟ್ ಹಾಕ್ತಾರೆ ಹೇಳ್ತಾ ಇದೆ ಸರ್. ಒಂದು ದನಿ ಹೇಳ್ತಾ ಇದೆ, ನಾವು ಸಡನ್ ಆಗಿ ಅವ್ರು ಗೆದ್ದು ಬಿಡ್ತಾರೆ. ಬಿಜೆಪಿ ಚುನಾವಣೆ, ಬಿಹಾರ ಚುನಾವಣೆ ಏನ್ ಹೋಪ್ ನಿಮ್ದು? ನಮ್ದು ಕುಮಾರ್ ಜೊತೆ ಇದ್ದೀರಿ ಹೇಳಿ. NDA ಮೈತ್ರಿಕೂಟ ನವೆಂಬರ್ 14ಕ್ಕೆ ನಾನು ಇದೇ ಚಾನಲ್ಗೆ ಇಲ್ಲೇ ಬರ್ತೀನಿ, ವಿನ್ ಆಗೇ ಆಗುತ್ತೆ. ಇದೊಂದು ಮಾತು ಬೇಕಾದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ, ನಾವು ಮಾತಾಡಿದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನವೆಂಬರ್ 14ನೇ ತಾರೀಕು ಇಷ್ಟೊತ್ತಿಗೆ ನಾನು ಬರ್ತೀನಿ. ಲಾಸ್ಟ್ ಎಲೆಕ್ಷನ್ ನಿಂಗೆ ಹೇಳಿದ್ರಿ, ಏನ್ ಮಾತಂತ ಮಾತಾಡ್ತೀರಾ? ಲಾಸ್ಟ್ ಎಲೆಕ್ಷನ್ ಡಿಬೇಟ್ ನಿಂಗೆ ಹೇಳಿದ್ರಿ ಮೇಡಮ್. ಅಬ್ದುಲ್ ಲಾಸ್ಟ್ ಎಲೆಕ್ಷನ್ ಮೇಡಮ್ ಇದೇ ತರ ಒಂದು ಡಿಬೇಟ್ ಅಲ್ಲಿ ಹೇಳಿದ್ರು. ಎಲೆಕ್ಷನ್ಗಿಂತ ಮುಂಚೆ ಸೋತ್ ಮೇಲೆ ಕೇಳಿದ್ರೆ ಎಲೆಕ್ಷನ್ ಮೇಲೆ ಸ್ಪರ್ಧೆ ಇದ್ದೇ ಇರುತ್ತೆ, ಸೋಲು ಗೆಲುವು ಸಹಜ ಅಂದ್ರೆ ನೀವು. ಇವತ್ತು ಕಾಂಗ್ರೆಸ್ ಪಕ್ಷದ ಇವರು ವಕ್ತಾರ ನೋಡೋಣ, ಅವ್ರು ಡಬಲ್ ಡಿಜಿಟ್ ಬರ್ತಾರ ಬಿಹಾರದಲ್ಲಿ. ಒಂದು 15 ಸೀಟ್ ಬರುತ್ತಾ ಮುನೀರ್ ಅವರೇ? ಅದನ್ನ ಮಾತಾಡಿ. ಅದು ಬಿಟ್ಟು ನಾನು ಹೇಳಿದ್ದು, ಕಾಂಗ್ರೆಸ್ ಬರೀ ಈ ತರದ್ ಏನೋ ಒಂದು ತಗೊಂಡು ಮಾತಾಡ್ತಾರ ಬಿಟ್ಟು ನಿಜವಾದ ಸಮಸ್ಯೆ ಏನಿದೆ, ನಿಜವಾಗ್ಲೂ ಅವರಿಗೆ ಒಂದು ಯಾವ್ದೋ ಒಂದು ಏರಿಯಾದಲ್ಲಿ ವೋಟ್ ಚೋರಿ ಈ ತರ ಆಗಿದೆ ಅಂದ್ರೆ 45 ದಿನದ ಒಳಗಡೆ ಪಿಟಿಷನ್ ಹಾಕ್ಬೋದಾಗಿತ್ತು. ಈ ನೆಲದ ಕಾನೂನು ಇದೆ, ಯಾಕೆ ಮಾಡಿಲ್ಲ? ಏನಾಗುತ್ತೆ, ಒಂದು ರಾಜ್ಯ ಸುಭಿಕ್ಷವಾಗಿದ್ದಾಗ, ಅದ್ಭುತವಾಗಿ ಒಂದು ರಾಜ್ಯವನ್ನು ನಾವು ಕಟ್ಟಿದ್ದಾಗ ಅಲ್ಲಿಂದ ಜನ ಆಚೆ ಹೋಗಿ ಇಷ್ಟಪಡಲ್ಲ, ನನ್ನ ರಾಜ್ಯನೇ ಅದ್ಭುತವಾಗಿದೆ ಅಂತ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬಿಹಾರ ಬಿಟ್ಟು ಆಚೆ ಬರ್ತಿದ್ದಾರೆ ಎಂದಾಗ ಮತ್ತೆ ಮರಳಿ ಗರ್ವಾಪ್ಸಿ ಇದಕ್ಕೆ BJPನೋ ಯಾರೋ ನಿತೀಶ್ ಕುಮಾರೋ ಪಲ್ಟು ಕುಮಾರೋ ಏನೋ ಕರೀತಾರಲ್ಲ ಅವ್ರಿಗೆ, ಆ ಕುಮಾರಗಳೆಲ್ಲ ಸೇರ್ಕೊಂಡು ಏನು ಮಾಡಿದ್ರಿ ನೀವು ಬಿಹಾರ ಜನತೆಗೆ? ಈ ಎಲೆಕ್ಷನಲ್ಲಿ ವೋಟ್ ಕೇಳುವಂಥದ್ದು ಏನು ಕೊಟ್ಟಿದ್ದೀರಿ ನೀವು ಅಂತ ಪ್ರಶ್ನೆ ಅವರು ದಿನೇಶ್ ಕೇಳಿದ್ದು.
ಖಂಡಿತವಾಗ್ಲೂ ಅಲ್ಲಿ ಸೋಲಾರ್ ಸಿಸ್ಟಮ್ ಇರ್ಬೋದು ಅಥವಾ ಬೇರೆ ಏನೇ ಇದ್ರು ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅಷ್ಟು IT-BT ಇಲ್ಲ, ಅಲ್ಲಿ ಇಲ್ಲ. Okay. ಅಲ್ಲಿಗೆ ಯಾವ ತರ ಈಗ ನಾವು ಏನು ಹೇಳಿದ್ರು, ಇವರು ಪ್ರತಿ ತಿಂಗಳಿಗೆ ಒಂದು ಮಹಿಳೆಯರಿಗೆ 2,500 ಕೊಡ್ತೀನಿ ಅಂತ ಹೇಳಿದ್ರು. 2,500 ಅಂದ್ರೆ ವರ್ಷಕ್ಕೆ 30,000 ಆಯ್ತು. 10,000 ಕೊಟ್ಟರು ಪಾಪ, ಇಲ್ಲಿ ಕೇಳಿ, ಅದೇ ಅಭಿವೃದ್ಧಿ ಆಯ್ತು. ನಮ್ಗೆ ನಾವು 30,000 ಅಲ್ಲ 50,000 ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಓಟ್ ತಗೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮಿಂದ ಏನಾಗುತ್ತೆ ಅಷ್ಟನ್ನೇ ನಾವು 10,000 ಮಾತ್ರ ಘೋಷಣೆ ಮಾಡಿದೀವಿ. ಯಾಕೆ ಇವರು 30,000 ಹೇಳುವಾಗ 10,000 ಏನಕ್ಕೆ ಕೇಳಬೇಕು? ನಾವು ಹೇಳಿದ್ದು ಭಾರತೀಯ ಜನತಾ ಪಾರ್ಟಿ ಎಲ್ಲವನ್ನೂ ಅಳೆದು ತೂಗಿನೇ ಜನರಿಗೆ ಹೇಳ್ತಾರೆ ವಿನ ಸಕಾ ಸುಮ್ನೆ ಇವರು 5 ಗ್ಯಾರಂಟಿ ಕೊಟ್ಟು ಇಲ್ಲಿ ಪರದಾಡ್ತಾ ಇಲ್ವಾ? ಈಗ ಆತರ ಮಾಡಲ್ಲ ನಾವು. ಆ ಥರ ಅಲ್ಲ ಮೇಡಮ್ ಕೇಳ್ತಿರೋದು. ಸರಿ, ಈ ಘೋಷಣೆಯನ್ನು ನೀವು ಮಾಡ್ತೀರಿ, ಅಬ್ದುಲ್ ನಾಳೆ ದಿನ ಅವ್ರದ್ದೊಂದು ಪ್ರಣಾಳಿಕೆ ಬಿಟ್ಟು ಅವರು ಮಾಡ್ಬೋದು, ದಿನೇಶ್ ಅವ್ರ ಪಾರ್ಟಿ ಅವರು ಮಾಡಬಹುದು. 10,000 ಕೊಡ್ತೀನಿ ಅಂತಾರೆ, 15,000 ಇರಲಿ, 2-3 ಸಾವಿರದಲ್ಲಿ ಆ ಕಡೆ ಈ ಕಡೆ ಒಂಥರ ಬಿಡ್ ಕೂಗ್ದಂಗೆ ಇದು. 2-3 ಅಲ್ಲ, 10,000 3,000 ಮೇಡಮ್. ಅಲ್ಲಲ್ಲ, 2 ಬಿಡ್ ಕೂಗ್ದಂಗೆ. ಅವ್ರು 10,000 ಕೊಟ್ಟರೆ 11,000, 12 ಇದನ್ನು ಮಾಡ್ಕೊತೀನಿ. ನನ್ನ ಪಾಯಿಂಟು, ನೀವೇ ಆಳ್ವಿಕೆ ಮಾಡಿದವರಾಗಿ ಈ ರೀತಿ ಕಡೇ ಗಳಿಗೆಯಲ್ಲಿ ಅಕೌಂಟ್ ದುಡ್ಡು ಹಾಕ್ತೀನಿ ಅನ್ನೋ ಒಂದು ವಿಚಾರ ಬಿಟ್ಟುಬಿಟ್ಟು ನಾನು ಕನ್ವಿನ್ಸಿಂಗ್, ನಾನು ಚೆನ್ನಾಗಿ ಆಡಳಿತ ಕೊಟ್ಟಿದ್ದೀನಪ್ಪ, ನಾನು ಗೆಲ್ತೀನಿ, ಆ ಥರದ್ದೇನು ಅಂತ ನಾನು ಕೇಳ್ತಿರೋದು. ಇದೆಲ್ಲ ಬಿಟ್ಬಿಡಿ. ಇದು ಮಾಮೂಲಿ ಇದು ಪ್ರಣಾಳಿಕೆಯಲ್ಲಿ 3 ಕಾಂಪಿಟೇಷನ್ 3 ಚೆನ್ನಾಗಿ ಬರೀತಾರೆ, ಇಲ್ಲಿ ಒಳ್ಳೊಳ್ಳೆ ಫಾಂಟ್ ಸೈಜಲ್ಲಿ ಚೆನ್ನಾಗಿ ಅಕ್ಷರಗಳು ಚೆನ್ನಾಗಿ ಬರೀತಾರೆ. ಈಗ ಇದನ್ನ ಹೇಳಿ, ಅಭಿವೃದ್ಧಿ ಕಥೆ ಹೇಳಿ. ಆಪರೇಷನ್ ಸಿಂಧೂರ ಆದ್ಮೇಲೆ ದೇಶದಲ್ಲಿ ಇದು ಪ್ರಥಮ ಎಲೆಕ್ಷನ್, ಪ್ರಥಮ ಎಲೆಕ್ಷನ್. ದೇಶದ ಯೋಧರ ಬಗ್ಗೆ ಅಬ್ಜೆಕ್ಷನ್ ಇರ್ಬೋದು, ಹೇಗೆ ಹೇಳ್ತೀರಿ? ನೀವು ಇರ್ಬೋದು. ಸೇನೆಯನ್ನು ತಗೊಂಡು ಮತ್ತೆ ಪುನಃ ಚುನಾವಣೆಗೆ ತಗೊಂಡ್ಬರ್ತೀರಿ ಅಂದ್ರೆ ನಾನು ಹೇಳೋದನ್ನ ಕೇಳಿ, ಮನಸ್ಥಿತಿನೇ ಇದು. ಹೇಳೋದನ್ನ ಕೇಳಿ. ಅಲ್ಲ, ಸೇನೆಯ ಬಗ್ಗೆ Let me answer. ನಿಮ್ ಸಮಯ ಬಂದ ಮಾತಾಡಿ. ಅಲ್ಲ, ಸೇನೆಯನ್ನು ನಿಮ್ ತರಬೇಡಿ. ಸಮಯ ಬಂದ ಮಾತಾಡಿ. ಅಲ್ಲ, ನಿಮ್ಮ ಮುಖ್ಯಮಂತ್ರಿ ಮೋದಿ ಸೇನೆ ಅಂತ ದಯವಿಟ್ಟು ಆ ಯೋಧರಿಗೆ ಒಂದು ಅವಮಾನ ಮಾಡಬೇಕು. ನಿಮಿಷ. ಇಡೀ ಕಾಂಗ್ರೆಸ್ ಪಕ್ಷ GST ಅಂತ ಬೊಬ್ಬೆ ಹಿಡ್ಕೊಂಡು ಕೂತಿರೋದು ನಮ್ಗೆ ಬಂದಿಲ್ಲ, ಪ್ರತಿಯೊಂದಕ್ಕೂ ಮೋದಿನೇ ಬಿಟ್ಟು ತೋರಿಸಿ. GST ರಿಫಾರ್ಮ್ಸ್ ಆದ್ಮೇಲೆ ಪ್ರಥಮ ಎಲೆಕ್ಷನ್ ಬಿಹಾರ. ಖಂಡಿತವಾಗ್ಲೂ ಜನತೆ ಎಲ್ಲರೂ ಇದನ್ನು ಗಮನಿಸಿರ್ತಾರೆ. ಮೊದಲು ಯಾವ ತರ ಇವರು ಕಾಂಗ್ರೆಸ್ ಪಕ್ಷ ಇರುವಾಗ ಅದೆಷ್ಟು ಬಗೆಯ ಟ್ಯಾಕ್ಸ್ಗಳಿತ್ತು, ಈಗ ಒನ್ ಟ್ಯಾಕ್ಸ್ ಯಾವ ತರ ಆಗಿದೆ ಅದನ್ನು ನೋಡ್ತಾರೆ. ನಾನು ಹೇಳಿದಕ್ಕೆ ಮತ್ತೆ ಬದಲಾಗಿದ್ದೀನಿ. ಖಂಡಿತವಾಗ್ಲೂ ಆಪರೇಷನ್ ಸಿಂಧೂರ ಆದ್ಮೇಲೆ ಇದು ಪ್ರಥಮ ಎಲೆಕ್ಷನ್. ಜನರಿಗೂ ದೇಶದ ಭದ್ರತೆ, ಆಂತರಿಕ ಭದ್ರತೆ ಬಗ್ಗೆ ಜನರಿಗೂ ಗೊತ್ತಿರುತ್ತೆ. ಆ ಎಲೆಕ್ಷನ್, ಈ ಬಿಹಾರ ಎಲೆಕ್ಷನ್ ಅಲ್ಲಿ 100ಕ್ಕೆ 100 ನಾವು ವಿನ್ ಆಗೋದು ಶತಸಿದ್ಧ. ಆಂತರಿಕ ಭದ್ರತೆ ನಿಮಿಷ ಎಲ್ಲವೂ ಒಂದು ನಿಮಿಷ. ಆಪರೇಷನ್ ಸಿಂಧೂರ್ ಪಾಯಿಂಟ್ 1. ಎರಡನೇದು GST ರಿಫಾರ್ಮ್ಸ್, GST ಸುಧಾರಣೆಗಳು. ತೆರಿಗೆಯಲ್ಲಿ ನಾವು ಮಹತ್ವಪೂರ್ಣವಾಗಿರತಕ್ಕಂಥ ಬದಲಾವಣೆಗಳು ಮಾಡಿದ್ದೀವಿ. ಕಾಂಗ್ರೆಸ್ ಕಾಲದಲ್ಲಿ ಅನೇಕ ರೀತಿ ತೆರಿಗೆಗಳಿತ್ತು, ಎಲ್ಲ ಸೇರಿ ಒಂದು ತೆರಿಗೆ ಅಂತ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದು ಇವೆರಡೂ ಇಂಪ್ಯಾಕ್ಟ್ ಅನ್ನ ನೀವು ಬಿಹಾರದ ಚುನಾವಣೆಯಲ್ಲಿ ನೀವು ನೋಡ್ತೀರಿ. ಜೊತೆಗೆ 17 ಚುನಾವಣಾ ಸುಧಾರಣೆಗಳು, ನವನವೀನ ಸುಧಾರಣೆಗಳು, ಇವು 3 ಸೇರಿ ನಾವು ಗೆಲ್ತೀವಿ ಅಂತ. ಬಿಜೆಪಿ ಯಾಕೆ ಬಿಹಾರ್ ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಮಾಡ್ತಾ ಇದೆ. ಮೋಸ್ಟ್ಲಿ ಅವ್ರು ಹೇಳ್ತಾ ಇದಾರೆ GST ಮೋಸ್ಟ್ಲಿ ಈ ಎಲೆಕ್ಷನ್ ಮಾತ್ರ ಸೀಮಿತ ಅಂತ ಭಯ ಆಗ್ತಾ ಇದೆ ನನಗೆ. ಚುನಾವಣೆ ಈಗ ಮೇಡಮ್ ಹೇಳಿದ ಪ್ರಕಾರ ನಾವೀಗ GST ಸುಧಾರಣೆ ಮಾಡಿದೀವಿ, ಚುನಾವಣೆಗೆ ಹೋಗ್ತಾ ಇದೀವಿ, ಮತ್ತೆ ಇನ್ನೇನು ಸಿಕ್ಕಿಲ್ಲ. ಮೊದಲ ಚುನಾವಣೆ ಆಯ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಅದನ್ನ ಹೇಳಿ 8 ವರ್ಷ ಮುಗಿದಿದೆ. ನೀವು 18 ಸ್ಲ್ಯಾಬ್ ಒಳಗಡೆ ತಂದು ಇಡಿ, ಇದು ನಡೆಯಲ್ಲ ಅನ್ನೋದನ್ನ ಅವತ್ತೇ ಹೇಳಿದ್ರು. ನಿಮ್ಗೆ ರಾಹುಲ್ ಗಾಂಧಿ ಅಷ್ಟು ಮೆಚುರಿಟಿ ಇಲ್ಲ, ಅದು 8 ವರ್ಷ ತಗೊಂಡ್ರಿ, ಅದು ಬೇರೆ ಪ್ರಶ್ನೆ. ಎರಡನೇದಾಗಿ ಸಿಂಧೂರ ಏನ್ ಹೇಳಿದ್ರು, ಆಂತರಿಕ ಆಪರೇಷನ್ ಸಿಂಧೂರ ಇರ್ಲಿ, ಏನು ಆಂತರಿಕ ಭದ್ರತೆ. ನಿಮ್ಗೆ ಇಲ್ಲಿ ಡಾಟಾ ಆಯ್ತು, ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ವಾಜಪೇಯಿ ಅವರ ಆಡಳಿತವನ್ನ ಬಿಟ್ಟು ಮೌನಿ ಸಿಂಗ್ ಅಂತ ಹೀಯಾಳಿಸಿದ್ರಲ್ಲ, ಮನಮೋಹನ್ ಸಿಂಗ್ ಅವ್ರ ಕೈಗೆ ಕೊಡಬೇಕಾದ್ರೆ ಈ ದೇಶದಲ್ಲಿ ನಡೀತಿದ್ದ ಮೇಜರ್ ಟೆರರಿಸ್ಟ್ ಅಟ್ಯಾಕ್ಗಳು 400, 300, ಲಾಸ್ಟ್ ಕೊನೆಯದಾಗಿ 2003ರಲ್ಲಿ 249 ಒಂದು ವರ್ಷಕ್ಕೆ ಅಟ್ಯಾಕ್ಗಳು, ಮೇಜರ್ ಟೆರರ್ ಅಟ್ಯಾಕ್ಗಳು ಭಾರತದಲ್ಲಿ ನಡೀತಾ ಇದ್ದಿದ್ದು. ಯಾರ ಕೈಗೆ? ಮನಮೋಹನ್ ಸಿಂಗ್ ಅವ್ರ ಕೈಗೆ ಸಿಕ್ಕಿದಾಗ. ಅದೇ ಮೌನಿ ಸಿಂಗ್ ಅಂತ ಹೀಯಾಳಿಸಿದ ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ ಅದು 84 ತಂದು ನಿಲ್ಲಿಸಿದ್ವಿ. ಇದು ನಾವು ಹೇಳ್ತಾ ಇರೋದಲ್ಲ ಸ್ವಾಮಿ, ನಿಮ್ಮದೇ ಗೃಹ ಇಲಾಖೆ ಲೋಕಸಭೆಗೆ ಮತ್ತೆ ರಾಜ್ಯಸಭೆಗೆ ಕೊಟ್ಟ ಡಾಟಾ. ವರ್ಷಕ್ಕೆ ಸರಿಯಾಗಿ ಕೇಳಿಸ್ಕೊಳ್ಳಿ ಮೇಡಮ್, 2003ರಲ್ಲಿ 900 ಕೇಳಿಸ್ಕೊಳ್ಳಿ, ಜನ ನಗ್ಗೋದಲ್ಲ, ಈಗ ತೆಗೆದು ಇಲ್ಲೇ ಕ್ಷಮೆ ಕೇಳ್ತೀರಾ. 975 ಜನ ಅಂದ್ರೆ 1000, 1,500 ಸಿವಿಲಿಯನ್ ಮತ್ತೆ ಸೈನಿಕರು ಸಾಯ್ತಾ ಇದ್ರು. ನಾವು ಬಿಡ್ಬೇಕಾದ್ರೆ ಅದು 150ಕ್ಕೆ ತಂದು ನಿಲ್ಲಿಸಿದ್ವಿ. ಆಯ್ತು, ನಮ್ಮ ಕಾಲ ಮುಗಿದ ಮೇಲೆ ಈಗ ಹೇಳಿದ್ರಲ್ಲ, ಬಲಿಷ್ಠವಾದ ಸುದೃಢವಾದ
ಭಾರತವನ್ನ ಕಟ್ಟಕ್ಕೆ ಇವ್ರು ಕೈ ಕೊಟ್ಟವಲ್ಲ. ನೀವು ತಾಕತ್ತಿದ್ರೆ, ನಿಮಗೆ ದಮ್ಮಿದ್ರೆ ಡಾಟಾ ತೆಗಿರಿ. 2014 ನಂತರ 200, 300, 400 ಟೆರರ್ ಮೇಜರ್ ಅಟ್ಯಾಕ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ಸಾವು ನೋವಿನ ಘಟನೆ ಬೇರೆ ಇದೆ. ಮೇಜರ್ ಟೆರರ್ ಅಟ್ಯಾಕ್ಗಳು 200, 300, 400 ತನಕ ಹೋಗುತ್ತೆ. 2019ರಲ್ಲಿ 370 ತೆಗೆದ ಮೇಲೆ ಕಡಿಮೆ ಆಗಬೇಕಾಗಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಕಳೆದ ವರ್ಷವೂ ಸಹ 65 ಟೆರರ್ ಅಟ್ಯಾಕ್ ದೇಶದ ಯೋಧರ ಬಗ್ಗೆ ಸಾಕ್ಷಿ ಕೇಳಿದವರು. ನಿಮಗೆ ಇದು ನಾನು ಹೇಳ್ತಾ ಇರೋದು ಸೌತ್ ಏಷ್ಯಾ ಟೆರರ್ ಪೋರ್ಟಲ್ ಹೋಗ್ಬಿಟ್ಟು ಓಪನ್ ಮಾಡಿ ನೀವೇ ಒಂದ್ಸರಿ ಸ್ಟಡಿ ಮಾಡಿ. ಇನ್ನು ತಪ್ಪಿನೋ ನಮ್ಮ ದೇಶದ ನಮ್ಮ ಆಡಳಿತದಲ್ಲಿ ಭಯೋತ್ಪಾದಕ ದಾಳಿ ಕಡಿಮೆ ಆಯ್ತು, ಆಂತರಿಕ ಭದ್ರತೆ ಹಾಗಾಯ್ತು. ಖಂಡಿತ ಆಗಿದೆ. ನಾನು ಡಾಟಾ ಕೊಡ್ತೀನಿ, ನಿಮ್ಮ ಇಲಾಖೆ ಕೊಟ್ಟಿರೋ ಡಾಟಾ ಕೊಡ್ತೀನಿ. ಚರ್ಚೆ ಮತ್ತೆ ದಿನೇಶ್ ಅವರೇ, ನಂದೊಂದು ಪಾಯಿಂಟ್ ಇದೆ ದಿನೇಶ್ ಅವರೇ. ಈಗ ಆಪರೇಷನ್ ಸಿಂಧೂರ, GST, ಈ GST ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ದೇಶಾದ್ಯಂತ ಏನಾಯಿತು ಅಂತ ಹೇಳಿದ್ರೆ, ನಿಮ್ಮ ಅಂಗಡಿಗಳಲ್ಲಿ, ನಿಮ್ಮ ಮಾರಾಟ ಕೇಂದ್ರಗಳಲ್ಲಿ GST ಕಡಿತ ಆಗಿರೋದು ಹೇಳಬೇಕು ಅಂತ ಹೇಳಿ ಕೆಲವು ರಿಪೋರ್ಟ್ಗಳು ಆಗಲೇ ಹೇಳ್ತಾ ಇವೆ. GST ಲಾಭವನ್ನು ಕೆಲ ಸಂಸ್ಥೆಗಳು ಜನಗಳಿಗೆ ವರ್ಗಾವಣೆ ಮಾಡೋಕ್ಕೆ ರೆಡಿಯಾಗಿಲ್ಲ. ತೆರಿಗೆಯಲ್ಲಿ ಏನು ಕಡಿಮೆ ಆಯ್ತಲ್ಲ, ಬೆಲೆಯಲ್ಲಿ ಜಾಸ್ತಿ ಮಾಡಿ ಅದನ್ನು ಸರಿದೂಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಇರಲಿ, ಎನಿವೆ ಇದೊಂದು ದೊಡ್ಡ ಸಮುದಾಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ GST ಇಳಿಸಿದ್ರು ಅಂತ ಇದೆ. ಇದೇನು ಪರಿಣಾಮನೇ ಬೀರಲ್ವಾ ನಿಮ್ಮ ಪ್ರಕಾರ ಬಿಹಾರ ಚುನಾವಣೆಯಲ್ಲಿ? GST ನಮ್ಗೆ ಇಳಿಸಿದರೆ ನಮ್ಗೆ ಲಾಭ ಆಗುತ್ತೆ ಅನ್ನೋದು? ಪೊಲಿಟಿಕಲಿ ಮಾತಾಡಬೇಡಿ, ಪ್ರಾಕ್ಟಿಕಲಿ ಮಾತಾಡಿ. ಸರ್, ಇದು ಪ್ರಾಕ್ಟಿಕಲ್ ಆಗೇ ಮಾತಾಡಬೇಕಾದ ವಿಚಾರ. ಈಗ GST ಬರೋಕ್ ಮುಂಚೆ ವ್ಯಾಟ್ ಇತ್ತು. 2016ರಲ್ಲಿ ಇವರೇ ಡಿಮಾನಿಟೈಸೇಷನ್ ಮಾಡಿ ದೇಶದ 65 ಲಕ್ಷ ಕೋಟಿ GDP ನ ಹಾಳು ಮಾಡಿ ಅದ್ರ ದುಡ್ಡನ್ನ ತುಂಬಿಕೊಳ್ಳೋದಕ್ಕೆ ಇವ್ರು ಏನ್ ಮಾಡಿದ್ರು, ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂದ್ಬಿಟ್ಟು 1, 2, 3, 5, 12, 14% ಇಸ ಮ್ಯಾಕ್ಸಿಮಮ್ ಇದ್ದಿದ್ದು, 14% ಹೈಯೆಸ್ಟ್ ಇದ್ದಿದ್ದು. ಇವ್ರೇನ್ ಮಾಡ್ಬಿಟ್ರು, 5 ಇದ್ದಿದ್ದನ್ನ 18, 14 ಇದ್ದಿದ್ದನ್ನ 24, 28 ಬಾಯಿಗೆ ಬಂದಂಗೆ ರೇಟ್ ಟ್ಯಾಕ್ಸ್ ಹಾಕೊಂಡು ಜನರನ್ನ 2017ರಿಂದನೂ ಲೂಟಿ ಮಾಡಿಬಿಟ್ರು. ಯಾವಾಗ ಅಮೆರಿಕ ಅವು ಇವು ಕಂಟ್ರಿಗಳು ರಿಜೆಕ್ಟ್ ಮಾಡ್ದು, ಅಂದ್ರೆ ಡಬಲ್ ಟ್ಯಾಕ್ಸ್ಗಳು ಹಾಕಿದ್ರು, ಇನ್ನು ಸೇಲ್ಸ್ ಇಲ್ಲ ಬಿದೋಗುತ್ತೆ, ಅದಕ್ಕೇನ್ ಮಾಡ್ರು, GSTನ ಇಳಿಸಿದ್ರು. ಇವ್ರದ್ದು ಏನೋ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅವರು ಜಾಸ್ತಿ ಮಾಡಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಅಲ್ಲ ಇವ್ರು ಹೇಳಿದ್ದು ಇವ್ರು ಮಾಡ್ಕೊಂಡಿದ್ದ ವಿಚಾರಗಳಿಗೆ ಇವತ್ತು ಇವರೇ ಹಾಲಿನ ಪುಡಿಗೆ 12% ಟ್ಯಾಕ್ಸ್ ಹಾಕ್ತಾರೆ. ಇಳಿಸ್ಬಿಟ್ಟು ಅದನ್ನ ಈಗ ಇವರೇ ಅದನ್ನ ಮಗುನು ಗಿಂಡೋದು ಇವ್ರೆ, ತೊಟ್ಲುನು ತಿಗೋದು ಇವ್ರೆ ಅನ್ನಂಗೆ GST ಪ್ರೈಸ್ ಜಾಸ್ತಿ ಮಾಡಿದವ್ರು ಇವ್ರೆ, ಇಳಿಸಿದವ್ರು ಇವ್ರೆ, ಇವತ್ತು ಇಳಿಸಿದೀವಿ. ಇದು ಯಾವ ಮೂಲ ಇದು? ಮತ್ತೆ ಇದುವರೆಗೆ ಭಾರತೀಯ ಸೇನೆ ಅಂತ ಇತ್ತು ಹೊರತು ಮೋದಿ ಸೇನೆ, ಬಿಜೆಪಿ ಸೇನೆ ಅಂತ ಯಾರು ಬಳಸ್ಕೊಂಡಿಲ್ಲ. ಇವತ್ತು ಈ ಪಕ್ಷ ಬಂದು ಬಿಜೆಪಿ ಸೇನೆ, RSS ಸೇನೆ ಅಂತೆಲ್ಲ ಬಳಸ್ಕೊಳ್ಳೋ ಮಟ್ಟಕ್ಕೆ ಓದಿದ್ದು ಆಪರೇಷನ್ ಸಿಂಧೂರ್ ಪರಿಸ್ಥಿತಿ. ನರೇಂದ್ರ ಮೋದಿ ಇದ್ದಾರೆ, ದಿನೇಶ್ ಈ ನರೇಂದ್ರ ಮೋದಿ ಅವರಿದ್ದಾರೆ, ಆಪರೇಷನ್ ಸಿಂಧೂರ್ ಮಾಡಿದ್ರೆ ದೇಶ ಸುರಕ್ಷಿತ ಕೈಗಳಲ್ಲಿದೆ. ಎಲ್ಲಿ ದೇಶದ ಭದ್ರತೆ ಅದ್ಭುತವಾಗಿರುತ್ತೆ, ಅಮೋಘವಾಗಿರುತ್ತೆ. ನಿಮ್ಗಳ ಕೈಗೆ ಹೋದ್ರೆ ಕೇಳಿಲಿ, ಪಹಲ್ಗಾಮ್ ಅಟ್ಯಾಕ್ ನಡೀತಿರ್ಲಿಲ್ಲ. ಮುಂಚೆನೆ ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಿದ್ರು ಕೂಡ ನೆಗ್ಲಿಜೆನ್ಸ್ ಮಾಡ್ಕೊಂಡು ಟೂರಿಸಂ GST ದುಡ್ಗೋಸ್ಕರ ಜನರನ್ನ ಹೆಣ ಮಾಡಿದ್ರು ಇವರು ಬಿಜೆಪಿ ಅವರು. ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದ್ರು ಕೂಡ ಇವರು ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿದ್ದು. ಇವರು ರಾಜೀನಾಮೆ ಕೊಡಬೇಕಿತ್ತು. ತೆರಿಗೆ ಜಾಸ್ತಿ ಮಾಡೋರು ನೀವೇ, ತೆರಿಗೆ ಇಳಿಸೋರು ನೀವೇ, ಪಹಲ್ಗಾಮ್ ಅಟ್ಯಾಕ್ಗೂ ನೀವೇ ಕಾರಣ. ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ರು, ತಿರುಗಿ ಅಟ್ಯಾಕ್ ಆಗಿದ್ದು ಜನಗಳು ಸತ್ತೋದ್ಮೇಲೆ ನಾವೊಂದು ಅಲ್ಲಿ ಕ್ಷಿಪಣಿ ಹಾರಿಸಿದ್ದು ಯುದ್ಧ ಮಾಡಿದ್ವಿ ಅಂತ ಅದನ್ನ ಹೇಳ್ಕೊಳ್ಳೋರು ನೀವೇ. ಯಾವ್ದು ನಿಜ ಇದರಲ್ಲಿ ಅಂತ? ಪಹಲ್ಗಾಮ್ ಅಟ್ಯಾಕ್ ಅಥವಾ ಆಪರೇಷನ್ ಆಗೋ ಏನೇನ್ ಮಾಡಿದ್ದಾರೆ ಅಥವಾ ಈ ಒಂದು ಇಷ್ಟೆಲ್ಲ ಇವ್ರು ಮಾತಾಡಿದ್ರಲ್ಲ, ವೀವರ್ಸ್ ಅಟ್ಲೀಸ್ಟ್ ಇದನ್ನು ಹೌದಂತ ಒಪ್ಕೋತಾರೆ. ಅವ್ರು ಹೇಳಿದ್ದು ಸುಳ್ಳು ಅನ್ನೋದು ಖಂಡಿತ ಅರ್ಥ ಆಗ್ತಿದೆ. ದೇಶದ ಒಂದ್ ನಿಮಿಷ ಸರ್,
ಮೊಬೈಲ್ ನಿಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿ ನಿಮ್ದು ಪಕ್ಕದಲ್ಲಿ WhatsApp ಬಿಡಿ ಸರ್, university. ಪಕ್ಕದಲ್ಲಿ ನೀವು ಇಟ್ಕೊಳ್ಳಿ. ಜನರನ್ನ ಒಂದ್ ನಿಮಿಷ ಸರ್, ಮೂರ್ಖರನ್ನಾಗಿ ನಿಮ್ದು ಮಾಡೋ ಮಾತು ಪ್ರಯತ್ನ ಮುಗ್ದಿದೆ. ಮಾಡ್ತಾ ಇದ್ದೀರಿ. ನಿಮ್ಮ ಮಾತು ಮುಂದಿನ ಮುಗ್ದಿದೆ. ಮಾತಾಡಿ. ನಾನು ಹೇಳುದಿಷ್ಟೇ, ದೇಶದ ಪರಿಕಲ್ಪನೆ Okay. ಅಥವಾ ಆತ್ಮನಿರ್ಭರ ಭಾರತ ಅಂತೇಳಿ 2047 ವಿಕಸಿತ ಭಾರತದ ಕಲ್ಪನೆ ಇವರಿಗೆ ಅರ್ಥ ಆಗುದಿಲ್ಲ, ಆಗೋದು ಬೇಡ. Okay. ವಿವರ್ಸಿಗೆ ಅರ್ಥ ಆದ್ರೆ ಸಾಕು. ನಾವು ಹೇಳುದು ವಿಕಸಿತ ಭಾರತದ ಕಲ್ಪನೆ ಏನಿದೆ ನಮ್ಮ ನರೇಂದ್ರ ಮೋದಿ ಅವರು ಇಟ್ಟಿದಾರಲ್ಲ, ಆ ಕಲ್ಪನೆ ಪ್ರತಿಯೊಬ್ಬ ಯುವಕರು ಇವತ್ತು ಅದನ್ನು ನೋಡ್ತಾರೆ, ಅದನ್ನು ಖಂಡಿತವಾಗ್ಲೂ ಕನಸು ಕಾಣ್ತಾರೆ. ಅದರ ಜೊತೆಗೆ ಇವತ್ತಿಷ್ಟು ಇವರು ಮಾತಾಡ್ತಿದ್ದಾರೆ ಆತ್ಮನಿರ್ಭರ ಭಾರತದ ಬಗ್ಗೆ, ಸ್ವದೇಶಿ ಚಿಂತನೆ ಬಗ್ಗೆ. ನೀವೇನಾದ್ರು ಥಿಂಕ್ ಅವ್ರು ಮಾಡಕ್ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಈ ತರದ ಭಾರತವನ್ನ ಥಿಂಕ್ ಮಾಡೋ ಚಾನ್ಸೇ ಇಲ್ಲ. ಬೇಡ ರೀ ನೀವು ಥಿಂಕ್ ಮಾಡಿ. ಯಾಕಂದ್ರೆ ಇಷ್ಟರೊಳಗಡೆ ನಾವು ಎಲ್ಲೋ ಇದ್ಬಿಡ್ತಾ ಇದ್ದೀವಿ. 60 ವರ್ಷದಿಂದ ಒಂದ್ ನಿಮಿಷ ನಮ್ಮ per capita income ಎಲ್ಲಿ ತಂದು ಇಟ್ರಿ ಅನ್ನೋದು ಗೊತ್ತಿದೆ. ಸರ್, ನೀವು ದೇಶದ ಯೋಧರ ಬಗ್ಗೆ ನೀವು ಯಾವ ತರ ಈ ದೇಶದ ಯೋಧರು ಇದ್ರು 2014 ಮೊದಲು, ಈಗ ಹೇಗಿದ್ದಾರೆ ಹೌದು, ರಾಜಕೀಯಕ್ಕೆ ತರಲ್ಲಮ್ಮ ನಾವು. ನೋಡ್ತಾರೆ. ನಾವು ಒಂದ್ ನಿಮಿಷ ರಾಜಕೀಯಕ್ಕೆ ನಮ್ಮ ಸೇನೆಯನ್ನ ಒಂದ್ ನಿಮಿಷ, ತರುವ ಪ್ರಶ್ನೆ ಒಂದ್ ನಿಮಿಷ. ಇಲ್ಲ. ನೋಡಿ, ನಿಮಗೆ ಸರ್ಜಿಕಲ್ ಸ್ಟ್ರೈಕ್ ನಿಮಿಷ. ನಡೆದಿದ್ದು ನಿಮ್ಮ ಪ್ರಕಾರ ಮೊದಲ ಒಂದ್ ಬಾರಿ ಅಂತ ನಿಮಿಷ. ನೀವು ಹೇಳ್ತಾ ನೋಡಿ. ಇರೋದು. ನಮ್ಮ ಅವಧಿಯಲ್ಲಿ 6 ಒಂದ್ ಬಾರಿ ನಿಮಿಷ, ಸರ್ಜಿಕಲ್ ಒಂದ್ ಸ್ಟ್ರೈಕ್ ನಿಮಿಷ ನಡೆದಿದೆ ಇರಿ. ಅನ್ನೋದು ಒಂದ್ ಅವತ್ತಿನ ನಿಮಿಷ, ಚಿಂತನೆ. ಕಾಂಗ್ರೆಸ್ ಪಕ್ಷ ಈ ತರ ಪದೇ ಪದೇ ಹೇಳ್ಕೊಂಡು 60 ವರ್ಷ ಬರೀ ಗರೀಬಿ ಹಟಾವೋ ಹೇಳಿದ್ರು. ಇವತ್ತಿಗೂ ಗರೀಬಿ ಹಠ ಮಾಡಕ್ ಆಗಿಲ್ಲ ಅವರಿಗೆ. ಇವತ್ತಿಗೂ ಕೂಡ ಮಾತೆತ್ತಿದ್ರೆ ನಾವು ಕೂಡ ಈಗ ನೀವು ಮಾಡಿದ್ರೆ ಮೇಡಮ್, ಈಗ ಅವ್ರು ಮಾಡಿಲ್ಲ, ನೀವು ಮಾಡಿದ್ರ? ಇವತ್ತು 80 ಕೋಟಿ ಜನರಿಗೆ ಏನೋ ರೇಷನ್ ಕೊಡ್ತಾ ಇದ್ದೀರಂತಲ್ಲ, ಯಾಕೆ? ಖಂಡಿತವಾಗ್ಲೂ 80 ಕೋಟಿ ಜನರಿಗೆ ರೇಷನ್ ಕೊಟ್ಟಿರುವಂತ ಹೆಗ್ಗಳಿಕೆ ಇದ್ರೆ ಅದು ನರೇಂದ್ರ ಅದು ಮೋದಿ ಯಾಕೆ ಅವರು. 11 ವರ್ಷ ನೋಡಿ, 12ನೇ ವರ್ಷ ಒಂದ್ ನಡೀತಾ ನಿಮಿಷ. ಇದೆಯಲ್ಲ, ನೋಡಿ, ನಮ್ಮ ನಿಮ್ ಅವಧಿಯಲ್ಲಿ ತರ ಆಗಿಲ್ಲ ಅಂದ್ರೆ ನಿಮ್ಮ ಮಾನ್ಯ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಚೀಲ 1 ರೂಪಾಯಿ ಕೊಟ್ಟು ಮಾನ್ಯ ಸಿದ್ದರಾಮಯ್ಯ ಫೋಟೋ ಹಾಕೊಂಡು ನಾವು ಅಕ್ಕಿ ಕೊಟ್ಟಿಲ್ಲ. ಸಾಕು, ಈ ಇಡೀ ಸುಳ್ಳುಗಳನ್ನ ರಾಜ್ಯದ ಜನ ಜನತೆ ನೋಡ್ಬಿಟ್ಟಿದ್ದಾರೆ. ನೋಡಿದ್ದಾರೆ. ಈಗ ಬಿಹಾರದಲ್ಲಿ ಬಿಹಾರದ election ಮತ್ತೊಮ್ಮೆ ಬಿಹಾರದ ಎಲೆಕ್ಷನ್ ಹೇಳ್ತೀನಿ. ಇಶ್ಯೂ ಅಬ್ದುಲ್ ಬಿಹಾರದ ಎಲೆಕ್ಷನ್ ಇಶ್ಯೂ ಆಪರೇಷನ್ ಸಿಂಧೂರ ಮತ್ತು GST ಇಳಿಸಿರೋದು. ನೋಡಿ, ನಾನು ಆಗ್ಲೇ ಒಂದು ಡಾಟಾ ಕೊಟ್ಟೆ ನಿಮ್ಗೆ. ಯಾವ್ದು ನಮ್ಮದಲ್ಲ, ಆಯ್ತು, ಆಯ್ತು, ಒಂದು ನಿಮಿಷ. ವಾಟ್ಸ್ಆಪ್ ಯೂನಿವರ್ಸಿಟಿ ಬೇಡ ಸರ್. ವಾಟ್ಸ್ಆಪ್ ಅದು ಯೂನಿವರ್ಸಿಟಿ ನಿಮ್ ನೀವು ಡಾಟಾ ಆವಾಗ ನೀವೇ ಮಾತಾಡಿದ್ರಲ್ಲ, ಇಟ್ಕೊಳ್ಳಿ. ಸೋನಿಯಾ ದೇಶದ ಗಾಂಧಿ ಯೋಧರ ಬಗ್ಗೆ voter ID ಮಾತಾಡ್ತೀರಾ? ಆಗಿದೆ ಅಂತ ಹೇಳಿದ್ರಲ್ಲ, ಅದು ವಾಟ್ಸ್ಆಪ್ ಕೊಡ್ತೀವಿ ನಾವು ಅದಕ್ಕೆ ಯೂನಿವರ್ಸಿಟಿ. detail. ನಾವು ಸೋನಿಯಾ ಗಾಂಧಿ ಏನ್ ಮಾಡಿದ್ದಾರೆ, ಸಮೇತ ಕೊಡ್ತೀನಿ. ಇಂದಿರಾ ಗಾಂಧಿ ಏನ್ ಮಾಡಿದ್ದಾರೆ, ಆಯ್ತು, ಆಯ್ತು, ತುರ್ತು ಕೊಡ್ತೀನಿ. ಪರಿಸ್ಥಿತಿ ಏನಾಯ್ತು, ಇರಿ, ಇರಿ, ಖಗೋಳ ಏನಾಯ್ತು, ಪ್ರಜಾಪ್ರಭುತ್ವ ಏನಾಯ್ತು, ಎಲ್ಲ ಆಯ್ತು, ಗೊತ್ತಿದೆ. ದೇಶದ ಭದ್ರತೆಯ ವಿಷಯ ಬಂದಾಗ ಖಂಡಿತ. ನಾವು ಯಾವತ್ತೂ ನಮ್ಮ ಸೇನೆಯ ದಾಳಿಗಳನ್ನ, ಸೇನೆಯ ಸೀಕ್ರೆಟ್ ಅನ್ನ ನಾವು ಪಬ್ಲಿಕ್ ಬಿಟ್ಕೊಟ್ಟಿಲ್ಲ. ಯಾರು ಇಲ್ಲಿ ನಾವು ಏನ್ ಬಿಟ್ಕೊಡಲ್ಲ ಮಾಡಿದೀವಿ ಕೂಡ. ಅನ್ನೋದನ್ನ ಯಾರಿಗೂ ಹೇಳಿಲ್ಲ. ಇನ್ನು GST ಬಗ್ಗೆ, ಸಾಕ್ಷಿ ಆರ್ಥಿಕ ಸ್ಥಿತಿಯ ಕೇಳಿದವ್ರಿ ಬಗ್ಗೆ ನೀವು. ಕೇಳ್ತಾ ಇದ್ದಾರೆ. ಒಂದ್ ನಿಮಿಷ ಇರಿ. ಸಾಕ್ಷಿ ಕೇಳಿದವ್ರು, ಒಂದ್ ನಿಮಿಷ. ದೇಶದ ಸಾಕ್ಷಿ ಯೋಧರ ಏನ್ ಬಗ್ಗೆ. ಕೇಳಿದೆ ಅಂತ ಹೇಳೋಣ, ಇನ್ನೊಂದು ಟೈಮ್ ಇಲ್ಲ, ದೇಶದ ಯೋಧರ ಕೊಡೋಣ ಬಗ್ಗೆ. ಅದಕ್ಕೆ. ಓಕೆ. ಆರ್ಥಿಕ ಸ್ಥಿತಿಯ ಬಗ್ಗೆ ನಾವು ಮನಮೋಹನ್ ಸಿಂಗ್ ಅವರು 2000 ವಾಜಪೇಯಿ ಕೈಯಲ್ಲಿ ತಗೊಂಡಾಗ 5 ಲಕ್ಷ ಕೋಟಿ ಬಜೆಟ್ ನಮ್ದು. ನಾವು ಅಧಿಕಾರ ಬಿಡಬೇಕಾದ್ರೆ ಅದು 15 ಲಕ್ಷ ಕೋಟಿಯ ಬಜೆಟ್. ಕರ್ನಾಟಕದ 2014 ಅಂದ್ರೆ 3 ಪಟ್ಟು ಜಾಸ್ತಿ ಮಾಡಿದೀವಿ. ಇವ್ರ ಅಧಿಕಾರ ತಗೋಬೇಕಾದ್ರೆ ಅದ್ರಲ್ಲಿ capital investment ಎಷ್ಟಿದೆ? 1 ನಿಮಿಷ ಇರಿಮ, 15 ಲಕ್ಷ ಕೋಟಿ ಬಜೆಟ್ ಇವ್ರ ಕೈ ಕೊಟ್ಟಾಗ ಈಗ ಮತ್ತೆ ಪುನಃ ಅದು 3 ಪಟ್ಟು ಜಾಸ್ತಿ ಆಗಿದೆ. ವ್ಯತ್ಯಾಸ ಇಷ್ಟೇ, ನಾವು ಡೀಸೆಲ್ ಮೇಲೆ 3.5 ರೂಪಾಯಿ ಟ್ಯಾಕ್ಸ್ ಹಾಕಿದ್ವಿ, ಇವರು 32 ರೂಪಾಯಿ ಹಾಕಿದ್ರು. ನಾವು ಪೆಟ್ರೋಲ್ ಮೇಲೆ 9 ರೂಪಾಯಿ ಹಾಕಿದ್ವಿ, ಇವರು 32 ರೂಪಾಯಿ ಹಾಕಿದ್ರು. ನಮ್ಮಲ್ಲಿ GST ಇರಲಿಲ್ಲ. ಅದ್ರ ಬಗ್ಗೆ ಮಾತಾಡಕ್ಕಿಡಿ. ಸುಲಿಗೆ ಮಾಡಿದ ಬಜೆಟ್ ಅಲ್ಲ ನಮ್ದು. Okay. ಆದ್ರೂ ನಾವು 3 ಪಟ್ಟು ಜಾಸ್ತಿ ಮಾಡಿದೀವಿ. ಬಿಹಾರದ ಎಲೆಕ್ಷನ್ ಜನಸಾಮಾನ್ಯರ ಈಗ ಮೇಲೆ. ಅಬ್ದುಲ್ ಮುನೀರ್ ಹೇಳ್ತಿರೋದು ಬಿಹಾರ ಜನ ಗೊತ್ತಿದೆಯಾ ಈಗ? ಅದು ತಿಳಿಸುವ ಕೆಲಸ ನಾವು ಮಾಡಬೇಕು. ಯಾಕಂದ್ರೆ ಅಬ್ದುಲ್ ಹೇಳ್ತಿರೋದು ಬಿಹಾರದವ್ರಿಗೆ ಗೊತ್ತಾಗ್ಬಿಡ್ತೀವಿ, ಇವಾಗೆಲ್ಲ ಗೊತ್ತಾಗ್ಬಿಡ್ತು ಅವ್ರಿಗೆ. ಯೂನಿವರ್ಸಿಟಿಯಲ್ಲಿ ನಾವು ಹಿಂದೆ ಇದ್ದೀವಿ. Okay. ನಾವು ಸೋಷಿಯಲ್ ಮೀಡಿಯಾ ಪ್ರಚಾರದ ವಿಷಯದಲ್ಲಿ ನಾವು ಹಿಂದೆ ಇದ್ದೀವಿ. ಮೊಬೈಲ್ ಇಲ್ವಾ ನಿಮ್ಮ ಹತ್ರ? ಸುಳ್ಳು ಪ್ರಚಾರ ಮಾತ್ರ ಅದನ್ನ ಒಪ್ಕೋತೀನಿ. ಕಾಂಗ್ರೆಸ್ ಮಾಡೋದು. ಆದ್ರೆ ಭ್ರಷ್ಟಾಚಾರ ಎಷ್ಟು ಇವತ್ತಿನ ಮಾಡಿದ್ರೆ ಅದಕ್ಕೆ ದಿನಗಳಲ್ಲಿ ಬರ್ತೀವಿ. ರಾಹುಲ್ ಗಾಂಧಿ ಅವರು ಯಾವತ್ತು ಭಾರತ್ ಜೋಡೋ ಮಾಡಕ್ ಆರಂಭಿಸಿದ್ರು, ಭಾರತ್ ಜೋಡೋ ಅವತ್ತು ಜನ ಜೋಡೋ ಅಲ್ಲ ಸರ್ ಅರ್ಥ ಅದು. ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತು. ಬಿಜೆಪಿಯ ಸೋಷಿಯಲ್ ಮೀಡಿಯಾದ ಲೈಕ್ ಹೋಗಿ ನೋಡಿ ಇವಾಗ Okay. ಎಷ್ಟು ಬರ್ತಾ ಇದೆ, 200-300 ಲೈಕ್ಸ್ ಬರ್ತಾ ಇಲ್ಲ. Okay. ಯಾಕೆ ಬರ್ತಾ ಇಲ್ಲ ಅಂದ್ರೆ ಜನ ಈ ಫೇಕ್ ಅಜೆಂಡಗಳನ್ನ ಈಗ ಎಲ್ಲ ಅರ್ಥ ಬಿಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜನಗಳೀಗ ಈ ಕ್ಷಣದಿಂದ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಅಂತನಾ? ಯಾಕಾಗಲ್ಲ ಅಂದ್ರೆ ಲಿಟ್ರಸಿ ರೇಟು ಇಡೀ ಇಂಡಿಯಾದಲ್ಲೇ ಲೀಸ್ಟ್ ಇರೋದು ಬಿಹಾರದಲ್ಲಿ. ಇನ್ನು ಅವ್ರಿಗೆಲ್ಲ ಅರ್ಥ ಆಗಬೇಕು. 2 ವಿಷಯ ಇದೆ ದಿನೇಶ್. ಫಸ್ಟ್ ಎಜುಕೇಶನ್ ಇಂಪ್ಲಿಮೆಂಟ್ ಮಾಡೋದು ದಿನೇಶ್, ಈ 2 ವಿಷಯ ಇದೆ. ಈ ಪಕ್ಷಗಳಿಗೆ ಬಂದೇ ಇಲ್ಲ. ಎಜುಕೇಶನ್ ಅನ್ನೇ ಬುದ್ಧಿವಂತಿಕೆ ಅಂತ ಭಾವಿಸ್ಬೇಡಿ ಯಾವುದೇ ಕಾರಣಕ್ಕೂ. ಎಜುಕೇಶನ್ನೇ ಬೇರೆ, ಎಷ್ಟೋ ಸಂದರ್ಭದಲ್ಲಿ ಸರ್, ಬುದ್ಧಿವಂತಿಕೆನೇ at least ಬೇರೆ. ಸ್ವಲ್ಪ ಅಲ್ಲ, thinking BJP capacity ಮೂರ್ಖರನ್ನ ಏನಾದ್ರು ಬರುತ್ತೆ ಹಾಕ್ಸಿದ್ರೆ ಸರ್. ಅವ್ರನ್ನ ಅಂತ. ಇವತ್ತು ಎಜುಕೇಶನ್ನೇ ಬುದ್ಧಿವಂತಿಕೆ Education ಮಾನದಂಡ ನೀವು ಮಾಡಬೇಡಿ. education ಬೇಕು ಸರ್. Normal agree. ಮೂರ್ಖರಾಗಿದ್ದಾರೆ. ನೀವು ಶಿಕ್ಷಣವನ್ನೇ ಬುದ್ಧಿವಂತಿಕೆ ಅಂತ ಭಾವಿಸ್ಬೇಡಿ ದಯವಿಟ್ಟು. ಶಿಕ್ಷಣ ಎರಡು ಬೇರೆ ಇರೋದು support ಒಂದು. ಅದು. ಬಿಜೆಪಿ ಅತಿ ಹೆಚ್ಚು ಶಿಕ್ಷಣ ಮೂರ್ಖರನ್ನ ಇಲ್ದವನು ಮಾಡಿದ್ದು ಬುದ್ಧಿವಂತ ಅವ್ರನ್ನ. ಇರ್ತಾನೆ. ಸರ್, ಇವತ್ತು ಬಿಹಾರ ಈ ಪರಿಸ್ಥಿತಿ ಇದೆ ನೋಡಿ ಸರ್. ಲ್ಯಾಂಡ್ ಆರ್ಡರ್ ಅಲ್ಲಿ 18 ಸ್ಟೇಟ್ಗಳಲ್ಲಿ 13ನೇ ರ್ಯಾಂಕ್ ಅಲ್ಲಿ ಇದೆ. Okay. ಆಮೇಲೆ ಎಜುಕೇಶನ್ ಹೈಯೆಸ್ಟ್ ಲೋ ಇದೆ. GDP 14ನೇ ಪ್ಲೇಸ್ ಇದೆ. Okay. ಲೋಯೆಸ್ಟ್ ಲಿಟ್ರಸಿ ರೇಟು. ಆಯ್ತು. ಅಗ್ರಿಕಲ್ಚರ್ ಅಲ್ಲೂ ಮುಂದೆ ಬರ್ದಿಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಈ ಏನು ಕಾಂಗ್ರೆಸ್, ಬಿಜೆಪಿ, RJD, ನಿತೀಶ್ ಇವುಗಳು ಇದುವರೆಗೆ ದಿನೇಶ್, ಜನರನ್ನ ಹಂಗೆ ನಿತೀಶ್ ಇಟ್ಟಿದ್ದಾರೆ. ಮೇಲೆ ನಿತೀಶ್ ಹೇಳಕ್ ಈ ಬರ್ತಾ ಬಾರಿ ಇಲ್ಲ. ಸಿಎಂ Education ಆದ್ರೆ ಕೊಡ್ತಾ ಇಲ್ಲ ಅವರು. ಕೇಳಿಸ್ಕೊಳ್ಳಿ, ನಿತೀಶ್ ಈ ಬಾರಿ ಸಿಎಂ ಆದ್ರೆ 10ನೇ ಬಾರಿಗೆ ಸಿಎಂ ಆಗ್ತಾರೆ ಅವರು. ಎಷ್ಟನೇ ಬಾರಿಗೆ ಹೇಳಿ? 10ನೇ ಬಾರಿ. ಇವೆಲ್ಲ ಕತೆ ಹೇಳ್ತಾ ಇದ್ರಲ್ಲ, ಅವೇನು ಮಾಡಿಲ್ಲ ಅವ್ರು. ಅಲ್ಲಲ್ಲ, ಕತೆ ಹೇಳ್ತಿರೋ ಜನ ಆ ಮನುಷ್ಯನನ್ನೇ
9 ಸಲ ಆಯ್ಕೆ ಮಾಡಿ ಸಿಎಂ ಅಂತ ಅದೇ ಅವ್ರಿಗೆ ಕೂತಿರೋದು ಜನ. education ಏ ಕೊಡ್ತಾ ಯಾವ ಸರಿ ಇಲ್ವಲ್ಲ ಮತ್ತೆ ಸರ್? ಹಾಗಾದ್ರೆ? ಅಂಧ ಕಾಲದಲ್ಲೇ ಇಟ್ಟಿದ್ದಾರೆ ಅವ್ರನ್ನ ಇನ್ನುವೆ. ನೀವು Okay. KGF ಫಿಲಂ ನೋಡ್ದಂಗಿದೆ ಅವೆಲ್ಲ. ಜನಕ್ಕೆ ಅದೇ BR ಇಷ್ಟ, ಅಲ್ಲೇ ಇರ್ಲಿ ಬಿಡಿ. ನಿಮ್ಗೆ. ಆದ್ರೆ ಒಂದು ವೋಟ್ you, ಶೇರ್ thank you. ಡೌನ್ ಆಗಿದೆ. ವೋಟ್ Thank you. ಶೇರ್ ಕಳೆದ 2020-24 ಡೌನ್ ಆಗಿದೆ. Okay. ಆದ್ರೆ ಮೇಡಮ್ ಮಾತಾಡಿದ್ರು ಒಂದು ಭಯ ಇದೆ, ಇವಾಗ ಸಿಂಧೂರರ ಕಥೆಯನ್ನ ಅಲ್ಲಿ ಹೋಗಿ ಹೇಳೋರಿದ್ದಾರೆ. ಥ್ಯಾಂಕ್ ಯು ಕಾಂತೇಶ್, ಥ್ಯಾಂಕ್ ಯು ದಿನೇಶ್ ಅವರೇ. ಇವರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.